ಎಲ್ಲ ಪಲ್ಯಗಳಲ್ಲಿ ಮೀನುಗಳಲ್ಲಿ ಬರ್ರಿ ಮೆತ್ತ ನುಡಿ ನುಡುವಿರನ ಮೂರ್ಖ. ನಾನು ಮಿತ್ತ ನುಡುವುದಿಲ್ಲ ಎನ್ನ ಕರದಲ್ಲಿ ಮೆರವ ತನಿಸಬಲೆವು ಈ ರಣರಂಗವರೆದು ಬರು ಜೀವನ ಮೀನುಗಳೆಲ್ಲ ಮೇಳಕಮ ನಾವು ಮೀನುಗಳೆಲ್ಲ ಬರ್ರಿ ಮೆತ್ತ ನುಡಿಲ್ಲ ನೀವು ಮೂರ್ಖ ಒಳಗ ಬರು ಓಹೋ ಕೊಡಲಕ್ಕೆ ನೀನೇನು ಬಿಟ್ಟು ಗೌರವ ಧನವ ನಿಂತ್ಕೊಟ್ಟಿಯೋ ಮೂರ್ಖ. ಎಲ್ಲ ಹುಸಿಯನ್ನು ಹಾಡಿದ್ದರೆ ನಿನ್ನಂತ ಅತ್ಯಸ ಕಡಿಸಿ ವಿಷಕದಿಂದ ಬಸರ ಸಿಳ್ಳಿ ಹೊಸದ ಒಳಗ ಬಂಡವರ್ಗ ಹೊಸರ ಒದಕ್ಕ ಹೆಸರಿಲ್ಲದಂತೆ ಮಬ್ಬ ಅಸಮ ಬಲಶಾಲಿಯ ಮುಂದೆ ಬಸರ ಕಸರಾಡುವ ಮೂರ್ಖ. ಮಾತನಾಡಿದ್ರೆ ಮಾಡುವುದನ್ನಲೇ ಮೂರ್ಖ. ಮರ್ರಿ ಮರ್ಮರತು ಮೆರೆಯುವ ಹುಲಿಯ ಬಾಯಿಯಲ್ಲಿ ಹುಲ್ಲೆ ಬರದಂತೆ ಈ ಕಲಿಗಳ ಮುಂದೆ ನಿನ್ನ ಭಾರವನ್ನು ಉಳಿಸಿಕೊಳ್ಳುವಿಯ. ಈ ವೀರಾಭಿಮಾನ್ಯ ಮುಂದೆ ನಿನ್ನ ಪ್ರಾಣ ಉಳಿಸಿಕೋ. ಶರಸಂಧಾನದಿಂದ ನಿನಗೆ ಗುರಿಯ ಉಡ ಸತ್ತರದಿಂದ ಆಕರ ಪರ್ಯಂತಕ ತಡೆಯುವೆ. ಓ ಹೊಲೆಯಮ್ಮನ ಟಕಿಸಿ ಎಕ್ಕಳ ಮಾತದೆ ಗಂಜಲ ಕುಗ್ಗಿಸ ಗಗನದಳ ಮರೆಯುವ ತಾರಗಳೆಲ್ಲ ಉದುರಿಸುವಂತ ಸೌರಗಮ ಬರಸೋದು ಬಿಡುವನ. ಸೂರ ದೇವನಾಥರ ತಾವರ್ಸ್ಕ ಇಲ್ಲ ವಾತರ ಬಂದ ಹಾದಿಯ ಮಡ್ಗವ ನೋಡನ್ನ ಮುಂದಿನ ಪರಾಕ್ರಮ. ಎಲ್ಲ ನಿರ್ಭಯಂಕರನೆಂಬ ಹೆಪ್ಪಲಿಯ ಮುಂದೆ ಕೊಪ್ಪಿ ನಿರ್ಬೆರದ ಮಪ್ಪಿನಿಂದ ಮಾತನಾಡಿಗೋ ಕಪ್ಪಲಿಗನೇ ದಸಗಮಿಸನ್ನು ನೋಡಬೇಗನೆ. ಮಾತನಾಡುವನು ಮಾಡುವುದಲ್ಲ ಮೂರ್ಖ. ಬಿಟ್ಟು ಕೌರವನ ಧನವನ್ನೆಲ್ಲ ಹನ್ನೆರಗೆ ಕೊಟ್ಟು ತೃಪ್ತಿಪಡಿಸುವುದಲ್ಲ. ನೀನಾವ ದಿಟ್ಟನಂದ ಎನ್ನ ಮುಂದೆ ಗಟ್ಟಿಯಾಗಿ ಕೊದರುವಿಯ. ನೀನಾವ ದಿಟ್ಟನಂದ ಗಟ್ಟಿಯಾಗಿ ಎನ್ನ ಮುಂದೆ ಮೂರ್ಖ. ಏ ಭ್ರಷ್ಟ ಇಕ್ಕೋ ನೋಡ ಕಡಲು ಬತ್ತುವಂತೆ ದಟ್ಟಗಳನ್ನು ಬಾರ್ಕರಿಸಿದ ಎಕ್ಕಳಿಸಿ ಬರುವ ಬಾಣಿಗಳನ್ನು ನೋಡು. ಕೈಲಾಗದಕ್ಕರಿಂದಕ್ಕೆ ತಿರುಗಿ ನೋಡದಂತ ಹೋಡು. ಮೂರ್ಖನ ತಮ್ಮ ವಿಕ್ರಮದಿಂದ ನಿನ್ನ ಕರ್ಕಶ ಮಾತ ಬಾಣಗಳು ಕಕ್ಕನ ಚಕ್ರದ ಮೇಲೆ ಹಿಕ್ಕಡಿ ಮಾಡಿ ಒಕ್ಕಲಿಕ್ಕಿರುವ ನೋಡ. ನಿನಗೆ ಮಾತ್ರ ಒದಗಿ ಬಂದಿರುವುದು ಕೇಳ. ಸ್ವಲ್ಪ ತಾಳು ಯಾರಿಗೆ ಬಂದಿರೋನು ನೋಡೋಣ ಮೂರ್ಖ. ಈಗ ನೋಡ ತಮ್ಮ ತಾವನ್ನೆಲ್ಲ ಪ್ರಾಯವಾದ ಮನೋಪಾದಿಯಲ್ಲಿ ಬೇಕರ ದೊರೆತ ಬರುತ್ತಿರುವ ಬಳಿಕ ಏನು ಹೆಸರು ಮಾಡುವಿಯೋ ಮಾಡ. ಬಾಲಕ ಚಣ್ಣ ಮಾತ್ರದೊಳ ದಿಕ್ಕುಗಳೆಲ್ಲ ವ್ಯಾಪಿಸಿ ಭೂಮಿ ಆಕಾಶವನ್ನು ಕಾಣದ ಸೂರ್ಯನ ರಶ್ಮಿಯನ್ನು ಮರಗಳಿಸಿದ ನಗರದಿಂದ ಬರುತ್ತಿರುವ ಶರಾಗ್ರತವನ್ನು ಸಾಧಾರಿಸ ಕೈಕ್ಷಣ. ನಿಮ್ಮ ಜನಕನ ಬಂದ ತೋರ್ಸನ ಚೆನ್ನಯ ಪುಜ ಬಲದ ತ್ರಾಣ. ಎಲೆ ಮದೀಹರೇ ಬುದ್ಧಿಹೀನನೇ ಅತುಲಿತ ಶೌರ್ಯೋತ್ಪನ್ನ ನಮ್ಮ ಪಿತನ ಪರಾಕ್ರಮವನ್ನು ಹರಿಯದ ಮಾತನಾಡುವಿಯೋ. ಮಾತನಾಡುವನು ಮಾಡುವನೇ ಮೂರ್ಖ. ಯದಮ ಬಾಲಕ ಅಸದೃಶರಾದ ಕಥನ ಕರ್ಕಸಿಯ ವಸನಾಗದ ಕಲಿ ಭೀತ್ಮಂ ನಿಕ್ಕದಿದನ ಕತ್ತಿಸುವುದಕ್ಕಿಂತ ನಿಖ್ಯಮೆಯಿಂದ ಪರಾಕ್ರಮ ನಿಮ್ಮ ಬರದೋಗಿ ನಾವನಿರುವನ. ಪರಾಕ್ರಮಿ ಎಂಬ ಬಿರುದು ಹಾಕಿದವನ ಬಿಡದ ಮರ್ರಿ ಈ ಕಲಿ ಕಣಲ್ಲ ಬಾಲಕ ತಡವ್ಯಾತಕ್ಕೆ ಮತ್ಕರ ಸರದೊಳ ಹಾರುದಿವ ಆಶ್ರಮಂ ಹೂಡಿ ಹೊಡಿವನ. ಇಲ್ಲವೇ ಎನ್ನ ಬಲ ಕಾಣವನ ನೋಡ. ಇಲ್ಲವೇ ಮೀನುಗಳನ್ನು ಹಿಡಿಯಲಕ್ಕೆ ಬಲಗಳನ್ನು ಹುಡುಕಾಡ. ಜಾಗ್ರೆಯಿಂದ ಎತ್ತಕ್ಕಲಿಲ್ಲ ಮೂರ್ಖ ಮಾಡುವ ತರ್ಕ. ಅತಿ ಜಾಗೃತಿಯಿಂದ ವಿತ್ತಕ್ಕಲಿಲ್ಲ ಭಂಡ ಆತ್ಮನ ನನ್ನ ಗಗನಂತರಕರುಂಡ. This
ಸೋತು ಪೋತಿಯಲ್ಲ ಆತೂರ ಪಡೆದ ಪಾರ್ಥನಿಗೆ ಹಕ್ಕೆ ಒತ್ತಿನಂತ ಬಿಟ್ಟವನ ಸುಮ್ಮನೆ ಮಾಡಲ್ಲ ಬಳಿ ಬಳಿರಾಯಿ ಸಾರಥಿ ಚಕ್ರ ಬಿಂಬದಾಗಿ ಮತ್ತಿನ್ಯಾವರ ವಿತ್ತಕ ಬೆರೆಯಲ ಸಾರಥಿ ಅದಕ್ಕಾಗಿದೆ ಪಂಚಗೇರಿ ಮಲ್ಲಪ್ಪ ಇವರು ಮ್ಯಾನೇಜರ್ ಪಾಂಡುರಂಗಪ್ಪನವರಿಗೆ 100 ರೂಪಾಯಿ ತಯಾರು ಮಾಡ್ತಾರೆ. ಮ್ಯಾನೇಜರ್ ಆಗಿ ರಣರಂಗವಲ್ಲದಿದ್ದರೆ ಇದೇನು ಭೋಜನ ಶಾಲೆ ಎಂದು ತಿಳಿದುಕೊಂಡಿಲ್ಲವನೋ ಆಚಾರ್ಯರೇ. ಭೋಜನ ಶಾಲೆ ಗೋಷ್ಠಿ ನಿನಗೆ ಏತಕ್ಕೆ ಬೇಕು? ಎನ್ನ ಶಾಸ್ತ್ರಕ್ಕೆ ತಡೆಯುವ ಶಕ್ತಿ ನಿನ್ನಲ್ಲಿಲ್ಲ. ಶ್ವತ್ವವಿಲ್ಲದಿದ್ದರೆ ನಾನೇನು ಹಿರಿಬ ಕಡಿದ ಹಾರಿ ಬಿಡುವಲ್ಲ ಸ್ವಾಮಿಗಳೇ. ಹುಟ್ಟಿಕರ ಆಚಾರ್ಯರ ಕ್ರಿಯೆ ನಿನಗೇನು ತಿಳಿಯುವುದು? ಅಂತ ಕಾರ್ಯವೇನಿದೆ? ತಮಗೆ ಮಾತ್ರ ಸೇನಾಧಿಪತಿ ಪಟ್ಟವನ್ನು ಬಿಡಿಸಿ ಸ್ವಾಭಾವಿಕವಾದ ಪಂಚಾಂಗದ ಪಟ್ಟ ಕಟ್ಟಬೇಕೆಂದು ಬಂದ ನಾಯಿ ಗುರುಗಳೇ. ಸರಿ ಬೀಳಾಳುತನ ಸುರರವತದ ಕಾಡಿನ ನಿನ್ನ ಸಂಭರಿಸಿದರೆ ಶಿಶುತ್ತ ದೋಷ ಬರುವುದೊಂದು ಇವರಿಗೆ ಕೈಗಾಗ ಅರೇ ಭರಗ ಆಚಾರ್ಯರೇ. ಇವ ನೋಡದೆ ನಿನಗೆ ಏತಕ್ಕೆ ಯುದ್ಧದಾತನೋ ನಿನ್ನ ಮಾತನಾಡಿಗೆ ಹೋಗ. ನೀನು ದಿಟ್ಟನೋ ಹೌದು, ನೀನು ಸೋತರೋ ನಮಗೆ ಗೆಲುವಲ್ಲ. ಅರೇ ಬಾಲಕ ಆಚಾರ್ಯರೇ, ಕಾಪೋತನನ್ನು ಒಡೆದೊಯ್ಯಲು ಯಾರಿಗೆ ಉಚಿತವಲ್ಲ. ಪಾರ್ಥ ಸಂಜಾತನನ್ನು ಅತಿಶಲ್ಯವನ್ನು ನಿನ್ನ ಕುರಪತಿ ಹೆಣ್ಣಡ ಕೋಪ ತರ್ಕೊಂಡರು ಚಿಂತೆಲ್ಲ ಸುಭದ್ರ ನೋಡಿ ನಡೆಯಿಂದ ದ್ರೋಣರೇ ಇತ್ತ ಬನ್ನಿರೇ. ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗ ತಾವೆಲ್ಲಿ ಬಿಟ್ಟು ಬಂದಿರಿ? ಎನ್ನ ಕರದಲ್ಲಿ ಮೆರುವ ಖೋಲ್ದಂಡಕ್ಕೆ ಎಷ್ಟನ ಗುರುವಿರುವನು ಸ್ವಲ್ಪ ನೋಡರೆ. 7ನೇ ಶನಿ 8ನೇ ಗುರು ಗಂಡು ಬಿದ್ದರ ಗಂಡ ಬಾಲಕ ಆಚಾರ್ಯರೇ. ಬಾಲಕ ತಾವೇನು ಉಚಿತವಾಗಿ ನೋಡಬೇಡಿರಿ. ತಮಗೆ ಅಪೇಕ್ಷವಿದ್ದರೆ ತಮ್ಮ ಕುಕ್ಷೆಂಬಗೆ ಬಾಣಗಳನ್ನು ದಕ್ಷಿಣವಾಗಿ ಕೊಡುವಿನಿ ಹಿಡಿಯಿಡಿರಿ. ವೀಣ ವ್ಯಕ್ತಿಯಿಂದ ಮನ ಮರಗುವಂತ ಪೇಳುವನು ನಿನ್ನ ಮರಿಯ ಗುಣಮನ್ನ ಬದಲ ನಿನ್ನ ಮನ ಗುಣ ತಿಳಿಯುವ ಬಾಲಕ. ದ್ರೋಣರೇ ಬಾಲಕ, ನಿನ್ನ ತನದು ಸಹ ತಿಳಿದಿಲ್ಲವೇನು? ರಣ ಕಣಕದೊಳೆ ನಮ್ಮ ಕಣಕದೊಡೆ ಮತ್ತರದವತನ ಮುಮ್ಮಿಡುವುದಿಲ್ಲ. ನಿನ್ನ ಡಂಬಕ ವಚನವನ್ನು ಮುಗಿಸಿ ಸರದಂಬಿನಿಂದ ಮಾತನಾಡುವ ದ್ರೋಣ ನೋಡಿ ಎಲ್ಲ ಕಾಣ. ಈಯಲೇ ಹುಟ್ಟುಕಣ ಹಾಳು ಹರಟಗಳಿಂದ ಕೀಳು ಮಾತನಾಡುವುದು ಪ್ರಾರಂಭಿಸಿದ. ಮಾತನಾಡದೆ ಮಾಡುವುದಲ್ಲ. ತತ್ಕಾಲಗದ ಮೊದಲು ನಿನ್ನ ಕೋಗಂಡ ಕುಂತಿ ಸಂಭೂತರಾದ ಪಾಂಡವರು ಬಾಳಿಗೆಡಿಸಿ ನಿನಗೆ ತೋರಿಸೋಣ. ಸ್ವಲ್ಪ ತಾಳು ಯಾರು ತೋರಿಸುವ ನೋಡಲ ಚುಚ್ಚನ ಗುರುಗಳೇ. ನಿನ್ನ ಇಚ್ಛೆ ಬಂದಂತೆ ಉಚ್ಚರಿಸಿದರೆ ಕಿಚ್ಚಿನ ಸರ ಸಂಧಾನದಿ ಕವಚ ನಿನ್ನರ ತದ್ದ ಪದಕಿಗಳ ಕಚ್ಚಿಗಳ ಸ್ವಲ್ಪ ತಾಳು ಯಾರು ಕೊಚ್ಚವನ ನೋಡಲ. ರೇ ಹುಡುಗ ಏ ಘಟಕಾಚಾರ್ಯರೇ, ಈ ಕೋಯನ್ನ ಮತ್ಕರ ಪುಂಡಲೀಕರದೋ ಮೇರೆ ಕೋದಂಡಕ್ಕೆ ಕಾರ್ಮೇಕದೋ ಥಳಕ್ಕನ್ನು ಕೋಲ್ ಮಿಂಚಿನ ತರಿಸಿ ಶಸ್ತ್ರಂಬರದು ಹೊಡೆಯುವ ತರಾರಿಸಿಕೋ. ಎಚ್ಚರಗೊಂಡು ಹೆತ್ತ ಮಾತಾ ಪಿತರನ್ನು ಸ್ಮರಿಸಿಕೋ. ಹಿರಿಯರು ಕಿರಿಯರು ಅನ್ನದ ನರಿಯಂತೆ ಒದರಿವೆ ತರುಣ ಹಿಡಿದಿರ್ತವ ನಿನ್ನ ಕಳ. ಓ ದ್ರೋಣರೇ, ಅನ್ನಕ್ಕೆ ಉಪ್ಪಿಲ್ಲ, ಸಾರಿಗೆ ಒಗ್ಗರಣೆ ಕಡಿಮೆ, ಉಪ್ಪಿನಕಾಯಿ ಸೊಂಟಿಗೆ ಮಾತ್ರ ಬಹು ಚೆನ್ನಾಗಿದೆ ಅಂತ ಹೇಳಿ ತೆಗೆದುಕೊಳ್ಳಿರಲೇ.
ನೀವು ಬೋಧನ ಪ್ರಿಯರಾದ್ದರಿಂದ ಇಂದು ಗೋಕುಲ ಲಕ್ಷ್ಮಿ, ಇಂದು ವಿಜಯದಶಮಿ, ಇಂದು ಸೂರ್ಯಗ್ರಹಣ, ಇಂದು ಮೇಘ ಸಂಕ್ರಮಣ, ಇಂದು ಹೆಂಡರಾಮನ. ಇದಕ್ಕೆ ಭೂದಾನ ಗೋದಾನ ಈರಣ್ಣ ದಾನವಂತನು ಹೇಳಿ ಈ ಕಾಲ ನಮ್ ಕೈವರ ಕಾಲಗದ ಕೊಟ್ಟು ನನಗೆ ಅದಕ್ಕೆ ಬೇಕು ಸ್ವಾಮಿ. ಈ ಕಾಲ ಕೊಟ್ಟು ನಿನಗೆ ಅದಕ್ಕೆ ಬೇಕಲ್ಲ ಬಾಲಕ. ಆಚಾರ್ಯರೇ ಬಾಲಕ, ಸ್ನಾನ ಮಾಡಿ ಮಡಿಯನ್ನುಟ್ಟು ದಾತದ ಪಟ್ಟು ನಾಮಗಳನ್ನಿಟ್ಟು ತಾಲಿಗೆ ತಂಬಿಗಳನ್ನು ಹಿಡಿದುಕೊಂಡು ಎಂಡರ ಮಕ್ಕಳನ್ನು ಕರೆದವರ ಮನೆಗೆ ಹೋಗಿ ಕಟ್ಟಿಗೆ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಪೃಷ್ಠ ಅನ್ನ ಪತ್ರಗಳಲ್ಲಿ ಒಟ್ಟಿಸಿಕೊಂಡು ಒಟ್ಟದ ಮೂಡ ತೃಪ್ತಿ ಪಡುವುದಲ್ಲದೆ ಕದನವಿತ್ತವರು ನೀವೇನು ಕಾಣಿರಿ, ಸೊಮ್ಮನ ಮನೆಗೆ ಹೋಗಿರಿ. ಇದೇನು ಜಪ ಜಪ ಧನಷ್ಟವೆಂದು ತಿಳಿದಿರೋ ಇಲ್ಲವೇ ಉಪವಾಸ ಏಕದಶಿ ವೃತವನ್ನು ತಿಳಿದುಕೊಂಡಿರುವಿರೋ? ಮೊಡಿಯನ್ನುಟ್ಟು ಅಡಿಗೆ ಮನೆಯಲ್ಲಿ ಒಡೆದಾಡುವನ್ನು ಬಿಟ್ಟು ಈ ಬಡದಾಡುವ ಕಾಳಗದ ಕೊಟ್ಟು ಬೇಕು ನೋಡಿ ಎನ್ನುವುದು ಸ್ಥಳ. ಮಂಕುಗುರುಗಳೇ, ಹುಡುಗ ಇವನೇನಂದು ಕಡು ಕೋಪ ಅಂತ ತೆಗೆದುಕೊಂಡರ ಒಡಲಿಗೆ ತಿನ್ನುವುದನ್ನು ಬಲ್ಲಿರನ್ನ ಬಿಡ ನುಡಿಗಳನ್ನಾಡುವ ಆಡಿದರೆ ಮಾಡುವುದರ ಮರ್ಖ ಜಡ ಜಪವ ಜಡ ಜಾಕ್ಷನ ಸುರನರ ಗರುಡ ಗಂಧಾರಿ ವಿರೋಧನ ತಡೆಯುವ ಹಿದ್ದ ಕೊಡುವ ಷಡರಥರ ಪೈಕಿ ಪರಾಕ್ರಮಿ ಎಂಬ ಪರಪುರ ತನ್ನ ಗುರು ಸೈನ್ಯ ಸಭಾಕ್ಕೆ ಸೇನಾಧ್ಯಕ್ಷ ಮಾಡಿದನು. ಅವರಿಗೆ ಬುದ್ಧಿ ಇಲ್ಲದೆ ಮಾಡುವ ಕಡಿತಾರರೇ ಬಲಗ ಖಡ್ಗಚಾರರೇ, ಇಂಥ ಶೂರನ ಮುಂದೆ ಕೊಸರಿ ಮಾತನಾಡಿದ್ರೆ ಮಾಡುವುದನ್ನು ಖಡ್ಗಚಾರರೇ ತತ್ತು ಬರಂ ಕೊಡು ನೋಡ ಬಂದ ಮಧ್ಯ ಹಿಂದಕ್ಕೆ ನಿಮ್ಮ ದೊಡ್ಡಪ್ಪನೆಂಬರು ಕೋದರನ್ನು ವಿರಾಟನಿಗೆ ಬಾಣಿಸಿಯಾಗಿ ಹೊಡಲೋರಿದಂತೆ ನಾನೇನು ಹೊಡಲೋರಿದುಕೊಂಡು ಬಂದೇನೋ ಹೇಗೆ? ಅರೇ ಹುಡುಗರ ಖಡ್ಗಚಾರರೇ, ವಂಚನ ಗುಣ ರೈತನಾದ ಪಂಚ ಪಾಂಡವರ ಪೈಕ ಹಿರಿಯನಾದ ಧರ್ಮಜನ ತನ್ನ ರೂಪವನ್ನು ವಂಚಿಸಿಕೊಂಡು ವಿರಾಟನಲ್ಲಿಗೆ ಹೆಚ್ಚು ಹೋಗಿ ಪಂಚಾಂಗ ಹಿಡಿದುಕೊಂಡು ಕಾಲ ಹಾಳು ಮಾಡಿ ಬಂದವರು ನಿಮ್ಮ ದೊಡ್ಡಪ್ಪನ ಹದುವನಾದ ಉತ್ತರ ಗೋಕರ್ಣದಲ್ಲಿ ತಮ್ಮಲ್ಲಿ ಗೆದ್ದು ಬಂದ್ರವನಲ್ಲದೆ ಚಾರರೇ, ಬಲ್ಲಿದ ಗಜದ ಮುಂದೆ ಕುಲಸ್ವಾನವು ಹಲ್ಲು ತೆರೆದು ಹೊದರಿದಂತೆ ಕುಲಶ್ರೇಷ್ಠರ ಮಾತನಾಡದ ಮಾಡುವುದನ್ನು ಆಚಾರ್ಯರೇ, ಕುಲಲೋಚನಾದ ಶ್ರೀಕೃಷ್ಣನನ್ನು ನಿಮ್ಮದನ್ನು ಬಾಳ್ವೆ ಅಲ್ಲದೆ ಇಲ್ಲಾರಿಯರೆಂದು ನಿಮ್ಮ ಪೌರುಷವನ್ನು ಕೊಚ್ಚಿಕೊಳ್ಳಿ. ಇಲ್ಲಿ ನಿನ್ನ ಪೌರುಷ ಯಾರ ಮುಂದೆ ಕೊಚ್ಚಿಕೊಳ್ಳುವಿಯ? ಗೊಲ್ಲರ ಮನೆ ಹೊರಗೆ ಎದ್ದು ಕಾಲಹರಣೆ ಮಾಡಿ ಬಂದು ಕೈ ಮುದ್ದ ಮರೆತು ಬಂದ ಬಡಬಾಟಿ ಕಿಡುಗಣ್ಣಿನಂತೆ ಗುಡಿಗಿಸಿ ನಿನಗೆರಡೋ ಬಾಣಂ ತಯಾರಿಸಿಕೋ ಸುಭದ್ರ ಕೋರ. ನಿಮ್ಮಪ್ಪನಿಗೆ ಧನುರ್ವಿದ್ಯೆ ಮೇತು ಗುರು ನಾನೆಲ್ಲವರ ಪೋರ ಹಿಡಿದಿರುವ ನಿಮಗೆ ಮಾತ್ರ ಕೋಣಿಗೆ ಓಹೋ ದ್ರೋಣರೇ ಬಾಲಕ, ನಮ್ಮ ಅಪ್ಪಗೆ ಧನುರ್ವಿದ್ಯೆ ಬೇಡದ ಕಾರಣ ನೀನು ಒಪ್ಪುವಂತ ದೃಪದ ಬಿಡುವುದಂದರೆ ಆಗಲೇ ನಿನ್ನದೊಂದು ಬಾಳವಾಯಿತು, ಇಲ್ಲವಾಯ್ತೆ ಶಬ್ದ ಪ್ರಶ್ನಾಗಿ ಹೋಗಬೇಕಾಯ್ತು. ಆಗಲೇ ಮತ್ತೇನ ಬುದ್ಧಿ ಶುನನ ದ್ರೋಣರೇ, ಶ್ರದ್ಧರಾದ ಧರ್ಮ ಜಾತಿಗಳ ಪೂರ್ವ ಧಿಕ್ಕರಣವನ್ನು ನಿರ್ಧರಿಸುವಂತೆ ವೀರಟನಿಗೆ ಎತ್ತು ಹೋಗಿ ಕಾಲಹರಣಿಯ ಮಾಡಿ ಉತ್ತರ ಗೋಗ್ರಾಣದಲ್ಲಿ ತಮ್ಮನ್ನು ಗೆದ್ದ ಬಂದ್ರವನಲ್ಲದೆ ನಿಮ್ಮಂತೆ ಮಧ್ಯಾಹ್ನ ಕಾಲದಲ್ಲಿ ಗದ್ದೆಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆ ಮುದ್ದೆಯನ್ನು ಹತ್ತಿಯದ ಉತ್ತವರಿಗೆ ತಿನ್ನುವ ಬುದ್ಧಿಯನ್ನಲ್ಲದೆ ಈ ಯುದ್ಧದ ಪರಿಶ್ರಮ ನನಗೇನು ತಿಳಿಯುವುದು? ಈ ಯುದ್ಧದ ಪರಿಶ್ರಮ ನನಗೇನು ತಿಳಿಯುವುದು? ತುಂಡು ಮಲಗ ಬೃಷ್ಟ ಹನ್ನ ತಾವ ಮಹಾರಾಯನ ಮಾಡಿಸುವನೆಂದು ನೀಳಬೆರಗೆತ್ತರ ಯೋಚಿತ ಹಿರಿಯ ಮೇಲೆ ಬೆಕ್ಕಿನ ಕಣ್ಣು ಬಿದ್ದಂತೆ ಓಳಿಗೆ ಮಾಡಿ ಮಾತ್ರ ನಿಮ್ಮ ಕಣ್ಣ ಸೂರನಾದನು ಏರಿ ಬಂದರೆ ತೋರುವನ ಮತ್ತು ಹೂಮಲ್ಲವಲ್ಲ ಪೋರಾಡದ
ನಿಲ್ಲದ ಮೇಲೆ ನಮ್ಮ ಕಣ್ಣು ಹೊಟ್ಟೆಯನ್ನು ಗಲ್ಲಿಸಿ ಕಂಠ ಮಟ್ಟ ತಿನ್ನುವ ಬಂಟನಲ್ಲದ ನಿನ್ನಂತ ಪೆಂಟಿಗೆ ಹುಚ್ಚದ ತಂಟೆಯನ್ನು ನಿನ್ನಂತ ದುಂಡರಿಗೆ ಕುಲಕಂಟಕನಾದ ಕೌರವ ತಂಟೆ ತೇಜಿಸಿ ಪೆಂಟನ್ನು ಬಿಟ್ಟರೆ ನಿನಗೆ ಮುಂದೆ ಸುಖ ಉಂಟಾಗುವುದೇ. ಈ ಯುದ್ಧದ ತಂಡ ಇಲ್ಲವಾಯ್ತೆ ಧನುರ್ಶಂಕಮನ್ ಕೈದ ಬಾಣದಿಂದ ಕಂಠ ಕರುವ ಭಂಟನಂದರಿ ನಿನ್ನ ದನದ ಸಹಸ್ರ ತುಂಡಾಗುವಂತೆ ಬಂದಿದೆ ನೋಡಿ ಎಲ್ಲ ಸರದಾರಿ. ಸೋಮನೆ ನಿನ್ನ ಪಂಚಾಂಗದ ಗಂಟನ್ನು ತೆಗೆದುಕೊಂಡು ಹೆಡಿಯಿಂದಕ್ಕೆ ದಾರಿ ಅತಿ ಚಕ್ರದಿಂದ ವಿದ್ದಕ್ಕಿರಲಿಲ್ಲ ಕಟಕ ಸಾರರೆ ಅಯ್ಯೋ ಚಿತ್ತ ಜನ ರೂಪನ ಒಪ್ಪುವ ಪುತ್ರಗಳಿರ ಎತ್ತ ಜನಕ ನಂಬಿಟ್ಟು ಇವತ್ತಿಗೆ ನಿರ್ಭಾಂಗನನ್ನಾಗಿ ಮಾಡಿಬೋದಿರ. ಮತಿವಂತಿಯದ ಭಾನುಮತಿಯೋ ಶೀತಪಾಲನು ಸುತರು ಏನಾದರೂ ಒಂದು ಕೇಳಿದರೆ ನಾನು ಏನು ಹೇಳಲಿ? ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದ ಕ್ಷಣಕ್ಕೆ ಅಯ್ಯೋ ಎಂದು ಇಂಥ ಪೃಥ್ವಿಯ ಮೇಲೆ ಬಿದ್ದು ಹೊರಳಾಡುವ ಸತಿಯನ್ನು ಹೇಗೆ ಶಾಂತಿ ಮಾಡಲಿ? ಇಂಥ ಪುತ್ರ ಶೋಕಾಗ್ನಿ ಎಂಬ ಬೆನ್ನಿಗೆ ಈ ದ್ರೋಣ ನಮ್ಮ ಮುದುಗುಗೆ ಮೂಲ. ಅಯ್ಯೋ ಅಯ್ಯೋ ದ್ರೋಣ, ಕಾಳಗದಳ ಅಭಿಮಾನ್ಯು ನನ್ನ ಕೊಲ್ಲದೆ ಎನ್ನ ಮಕ್ಕಳನ್ನು ಹಾಳು ಮಾಡಿಬಿಟ್ಟಿಯಲ್ಲ ಸುಮ್ಮನೆ. ತಾವು ಹೇಳಿದ ವಾಗ್ದೂರ್ಣತ್ತು ಈಗ ಎತ್ತ ಹೋಯ್ತು. ನೀನು ಒಕ್ಕ ಮನೆ ಹಾಳಾಯಿತಮ್ಮಂತೆ ಬೊಕ್ಕಸದ ರೊಕ್ಕವಲ್ಲ ಕಳೆದುಕೊಂಡದ. ಮುಂದೆ ಮಕ್ಕಳನ್ನೆಲ್ಲ ಮೃತ್ಯುವಿಗೆ ತೊತ್ತು ಮಾಡಿಕೊಟ್ಟಿಯಲ್ಲ ದ್ರೋಣ. ನಿಮ್ಮನ್ನು ನಂಬಿ ಹೊರಡದಾಗೆ ಕಟ್ಟಿಕೊಂಡಿದೆ ಅನ್ನದ ಮೂರ್ಖತನ. ಮಕ್ಕಳ ಋಣ ತೀರಿ ಹೋಯ್ತು ದ್ರೋಣ. ನಿಮ್ಮಂತವರಿದ್ದರೆ ಇನ್ನೇನಿದೆ ಅನ್ನೋದಕ್ಕನ ಬಲವೆಲ್ಲ ಹಾಳಾಯ್ತೆಂದು ಗೋಳಾಡಿದರೆ ತೋಳನಂತೆ ಬಾಯಿ ತೆರೆದುಕೊಂಡು ಕೇಳ್ತಾ ಕುದ್ರೆ ಅಲ್ಲೋ ದ್ರೋಣ. ದ್ರೋಣರೇ ನಿಮ್ಮದೇನು ಓದಿತ್ತು ಬರೀ ನಿಮ್ಮಂತ ಬಂಟರು ನಂಬಿ ಅನ್ನ ಪ್ರಾಣ ಮಾತ್ರ ಕಂಠದಲ್ಲಿ ಸಿಲುಕಿಕೊಂಡಿರುವುದು ದ್ರೋಣ. ದುರ್ಯೋಧನ ನಿನ್ನ ಪ್ರಾಣ ಕಂಠದಲ್ಲಿ ಸಿಲುಕಿದರ ಗುರುಗಳೇ ನನ್ನನ್ನು ಆಶೆ ಮಾಡುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವಲ್ಲ. ನನ್ನ ದುರದೃಷ್ಟವೇ ಹಿಂಗಿರುವ ಕಾಲಕ್ಕೆ ದಾರು ಮಾಡುವುದೇನು ದ್ರೋಣ? ನೀನು ಬೋಸನಲ್ಲಿ ಬಲಜಾಣ. ವೃತ್ತಿಪತಿಯಾದ ಗುರುಪತಿ ಆಹೋ ಸೈನ್ಯಾಧಿಪತಿ ತತ್ಪುತ್ರರ ಮುದ ಹೊಂದಿದ್ದರೆಂದು ಉತ್ಕೃಷ್ಟವಾದ ಮನೆಯ ತುಂಬ ಶೋಕವನ್ನು ತತ್ಕಾಲ ಆಹೋ ಸೈನ್ಯಾಧ್ಯಕ್ಷರೇ, ಅವರವರ ಆಯುಷು ಪರಿಮಿತ ಇದ್ದ ಮರಿಗೆ 5 ಲಿಖಿತವನ್ನು ಹಾಕಿದೆ. ಹೆಚ್ಚಿಗೆ ಮಾಡಲಿಕ್ಕೆ ನಾನಿಗೂ ಸಾಧ್ಯವಿಲ್ಲ. ಆದ್ದರಿಂದ ಪರಾಕ್ರಮಗಳಾದ ಹತ್ತಿರನ್ನು ಗಟ್ಟಿಗೆ ಆಡಿಸಿ ಆತ್ತರ ಸುಧರ ಸಾಮಾನ್ಯ ನಾನೇನು ಸಾಮಾನ್ಯದವರೇನು ಆಚರರ ಆಶ್ರಮ ಬಲಶಾಲಿಯಾದ ಅಭಿಮಾನ್ಯರೊಡನ ಕಾಳಗ ಎಸಗಬೇಕಾದರೆ ಆಸುರಾರ್ಯಾರ ದರ್ಶನಗಳು ಸಾಧ್ಯವಿಲ್ಲ.
ಲೋಕದ ಗಾಂಧೀವಿಯ 3 ಲೋಕದ ಗಂಡನನ್ನು ತಗೊಂಡಿದ್ದರು. ಈ ಗಂಡ ಗಂಡನು ಮಾತ್ರ ಭೂಮಂಡಲದ ಗಂಡುಗಳಿಗೆಲ್ಲ ಗಂಡನನ್ನು ಬೆನ್ನ ಧರಿಸಿದ ಕೌರ. ದುರ್ಯೋಧನ ಆಹೋ ಗುರುಗಳಾದ ದ್ರೋಣಾಚಾರ್ಯರೇ, ಇವ ನೊಡನ ದಂಡದರನ್ನು ಕಂಡನದೊಳಗೆ ಮುಕ್ಕುಂಡ ಆದರ ವೀರ ಬಂದೇ ನೋಡಿ ಸಮಾದಂಡಿಯಾಗಿ ಕೋದಂಡದ ಮಾತನಾಡಿಸುವ ಮಹಾಪ್ರಚಂಡನು ಹೇಳಿದ ಹುಡುಗನು. ಹೋ ದುರ್ಯೋಧನ, ಆಹೋ ಸೈನ್ಯಾಧ್ಯಕ್ಷರ, ಎನ್ನಂ ಕಂಡನ ಮಾತ್ರ ಕಡೆಗಣ್ಣಿನ ಕಿಡುಗಂಡನ್ನು ಕುಳಿತ ಧನವು ಜೊತೆಗೂಡಿ ದ್ರೋಣರೇ ಭೋಜನ ಕಳೆದು ಬಂದಿರ ಎಂದು ನಿರ್ಭಯವನ್ನು ಮಾತನಾಡುವನ. ದುರ್ಯೋಧನ, ಆಹೋ ಗುರುಗಳೇ, ಕಡುಗಲಿಯಾದ ಕರ್ಣನನ್ನು ಕೈಗುಂದಿಸಿ ಧನುಬಲ್ಲಿದನಾದ ಶೈಲಶಕ್ತಂ ನಿಲ್ಲಿಸಿದನು. ನಿಪುಣರಾದ ಕೃಪಾಚಾರ್ಯರನ್ನು ಮಾತ್ರ ಕಳವಳಿಕೆಯಿಂದ ಕಂಪಿಡಿಸಿ ಕೊಳ್ಳಿಸಿರುವನು. ಹಲೋ ದುರ್ಯೋಧನ, ಆಹೋ ಆಚಾರ್ಯರೇ, ಹಾತುಲಿತ ಅಶ್ವತ್ಥಾಮಗೆ ಧೈರ್ಯ ಒದಗಿಸಿದನು. ದುಶ್ಯಾಸನಿಗೆ ಉಚ್ಚಾಸವನ್ನು ಪೂರ್ಣ ಮುಖವಾಗಿ ಆಡುವಂತೆ ಮಾಡಿದನ. ನಿನಗೆಂದು ಮೊದಲ ಪ್ರಾಯಚಿತ್ತ ಮಾಡಿದನ. ಪೃಥ್ವಿಪರೇ, ಆಹೋ ಸೈನ್ಯಾಧ್ಯಕ್ಷರ, ನಿನಗೆ ಶತ್ರು ತ್ರಿಲೋಕವನ್ನು ತುತ್ತು ಮಾಡಿ ನುಂಗುವ ಮಾರಿ ದೇವತೆಯು ಕಡಗಾಲದ ಕಾಲ ಬೈರುವ ಕಠೋರ ತಡೆಯ ದುರ್ಯೋಧನ. ಆಹೋ ಕೊಟಕಾಚಾರ್ಯರೇ, ನೋಡಿದರೆ ಇವನಿಗಿರುವುದು 14 ವರ್ಷ. ಇವನಲ್ಲಿರುವುದು ಮಾತ್ರ ಧೈರ್ಯ ಎಂಬ ಅಧಿಕಾರ ಪೌರುಷ. ಇವನನ್ನು ಸಣ್ಣವನು ಎನ್ನುವುದೇನು? ನಮ್ಮ ಸೈನ್ಯವಲ್ಲ ಮಣ್ಣು ಪಾಲು ಮಾಡುವುದಕ್ಕೆ ಬಂದಿರುವ ಮನೆಯವನು. ನೀನು ದಿಕ್ಕು ತಪ್ಪಿದಂತೆ ದುಃಖಿಸಬೇಡ. ಇವನಿಗೆ ತಕ್ಕ ಪ್ರಯತ್ನ ಮಾಡುವನು ಕುಲಪತಿ. ನೋಡುವ ಶಾಸಕರಿದ್ದ ತಮ್ಮ ಸವಾಸ ಮಾತ್ರದಿಂದಲೇ ಲಕ್ಷಣ ದೇವ ಪುತ್ರರನ್ನು ಅಂತಕದ ಪುರದ ಹಾದಿಯನ್ನು ನಡೆಸಿದ್ರೆ. ಆಹೋ ಗುರುಗಳೇ, ಓ ಸುಯೋಧನ, ಮತ್ತು ಸೈನ್ಯದ ಭಾರ ನಿನಗೆ ತಕ್ಕ ಎಂದ ಪಾರ್ಥ ಸಂಜಾತಿಯಿಂದಲೇ ನೀವು ಬಂದು ಮಾತಿಗೆ ಧೀರರಾಗಿ ಕಾಣುವಿರಿ. ತಾತ್ಕಾಲದ ಒಬ್ಬ ಶಾಂತಿ ಎಂಬುದಕ್ಕೆ ಬಹುಜಾನರಾಗಿ ಕಾಣುವಿರಿ ಆಚಾರ್ಯರೇ. ಯಕ್ಷರಕ್ಷೋದಿಗಳ ಪಾಂಡವರ ಪಕ್ಷ ವಹಿಸಿ ನಿರ್ಲಕ್ಷ್ಯದಿಂದ ಕಾದಾಡುವಂತ ವಿಕ್ರಮನ ಅಕ್ಕ ಸಂಭಾರ. ಆಹೋ ಸೇನಾಧ್ಯಕ್ಷನ ಪೇಳುವ ನುಡಿಯಂ ಲಕ್ಷವಿಟ್ಟು ಕೇಳಬೇಕದ. ಅದೇ ಚೆನ್ನಾಗಿ ಹಚ್ಚರ ಪಕ್ಷಿ ವಾಹನನ ಸಹೋದರಿಯ ಮಗ ಅಭಿಮಾನ್ಯ ನಮ್ಮ ದಕ್ಷಿಣ ಬಂದ ಹಿಂದಿನ ಅವಧಿ ನಮ್ಮ ಬಲವೆಂಬ ಪಕ್ಷಿ ಸಮಾಜ ಗಿಡುಗು ನರಿಗಿದಂತೆ ಕುರಪರನ್ನು ಹೊಡೆದು ಕಳುಹಿಸಿದರು. ಸೂರ್ಯನಂದನ ಷಡುರಥಾದಿಗಳನ್ನು ಹಿಡಿದು ಅಲ್ಲಾಡಿಸಿದರು. ಘೋರವಾದ ಸಿಂಹ ಧ್ವನಿಯ ಮಾಡುತ್ತ ನಮ್ಮ ಬಲದೊಳಗ ಊರನ್ನು ಮಾರಂತೆ ಪಕ್ಷಿರುವರು. ಅರವಿಂದನ, ಆಹೋ ಗುರುಗಳೇ, ರೋಗಶೇಷ ಋಣಶೇಷ ಶತ್ರುಶೇಷ ಬಲಿಯ ಬಿಟ್ಟ ಮುಂದೆ ನಮಗೆ ಶುಭ ಅಲ್ಲ. ಕರ್ಕಶಮವಾದ ಬಾಣಗಳು ಎಷ್ಟು ಪ್ರಯೋಗಿಸಿದ್ರು ಗಕ್ಕಲ ಇಕ್ಕಡೆ ಮಾಡಿ ಕಲಿಕ್ಕಿರೋದು. ಇದು ಎಂಥ ಮಕ್ಕಮಾರಿಯೋ ಸೂರ್ಯನಂದನ. ಆಹೋ ಆಚಾರ್ಯ, ಶೌರ್ಯೋದ್ಗಂಭೀರನ ಮುಂಭಾಗದೊಳೆಂದು ಯುದ್ಧ ಮಾಡಬೇಕಾದರೆ ರಂಭಾಪತಿ ದೇವತೆ ಕಲಂಬಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನೀನು ಆದ ಕಾರಣ ನೀನು ಆದ ಕಾರಣ ಇವನ ಕಳೆದು ನರಿಯೋ ಕೋದಂಡಕ್ಕೆ ನೀನು ಹಿಂಭಾಗದಲ್ಲಿ ನಿಂತುಕೊಂಡಿದ್ದು ಆಗ ಸಿದ್ಧಾರಂಭ ಮಾಡಬಹುದು. ಶೀಘ್ರವಾಗಿ ಈ ಕಾರ್ಯವನ್ನು ನೆರವೇರಿಸುವ ಮರೆಯಬಾರದು. ಅಶ್ವತ್ಥಾಮ ಶೈಲ ಕೃಪಾದಿಗಳನ್ನು ಕೂಡಿಕೊಂಡು ಮುಂಭಾಗ್ಯ ನಾಪವಾಗಿ ನಿಲ್ಲುವನು. ಶೀಘ್ರವಾಗಿ ಹಿಂಭಾಗ್ಯ ಹೋಗಿ ನೀನು ಕಡ ಬಿಂಕದಿಂದಿರುವ ಮಂಕುಮತಿಗಳನ್ನು ಪರಿಪುಲ್ಲ ಸಂಕುಲವನ್ನು ಸಂಖ್ಯಿಸದ ಮುಂಕೊಂಡು ಬಂಕನ ಅಂಕಿತ ಮೇಲಿದ ಶರಂಕುಲವನ್ನು ಸುರಿಸಿ ಟಂಕಣಕ್ಕಧಿಕಾರಿಯಾದ ಕಾಲ ಕೆಂಕರಣ ಕರ ಪಂಕಜಕ್ಕೆ ಸ್ವಾಧೀನ ಪಡಿಸುವ
ಕಿಂಕರನಾಗಿ ಪಾಶ್ವಪತಾಸ್ತ್ರವ ಪಡೆದ ಪಾರ್ಥಗೆ ಸಮಾಂಕಿತ ವೀರ ಕಂಕಣವನ್ನು ಧರಿಸುವ ರೌದ್ರಾಂಗಿನಿಗೆ ಇಂಥ ಅವಿವೇಕಿ ಸುದ್ದಿ ಬೆಳೆವರೆ. ಎಂತ ಎಂತ ರಾಜಕಾರಣಿಯೋ ಸೂರ್ಯನಂದನ? ಅಹೋ ದ್ರೋಣರೇ, ಓ ರವಿನಂದನ, ಮೆಕ್ಕಿರುವ ಅಭಿಮನ್ಯುವಿಗೆ ತಕ್ಕ ಉಪಾಯವನ್ನು ಮಾಡಿಸಿ ಕೊಲ್ಲಿಸಬೇಕೆಂದು ಇಂತಹ ಕಕ್ಕುಳಿತ ಮಾತುಗಳು ಬೆಳೆಯುವುದಕ್ಕೆ ನೀನೇನು ಮಕ್ಕಳಿಲ್ಲದವನ ಹೇಗೆ? ಅಹೋ ಆಚಾರ್ಯ, ರಾಜಕಾರಕ್ಕೋಸ್ಕರ ಮಾಡಬೇಕು ಸೂರ್ಯನಂದನ. ಚೋಣಿ ಏಳರನ್ನ ದೇರ ನೆನಪದಿರ್ತಿಡ ಮುಂಭಾಗದಲ್ಲಿ ನಿಂತ ಪ್ರಾಣವನ್ನಾದರೂ ಕೊಡಬಹುದಾ? ಆದರೆ ಇಂಥ ಗಣ್ಯಘಾತುಕ ಕೃತ್ಯವನ್ನು ಮಾಡಿದ್ರೆ ಬಳಿರಿ ಎತ್ತ ತಂದೆ ತಾಯಿಗಳು ಎನ್ನ ಹೆಣಕ್ಕೆ ಕಲ್ಲು ಹೊಡೆದುಕೊಂಡಾರೋದ್ರಣ ಆಸಕ್ಕೋಸನ್ನು ಮೋಸ ಗಳಿಸಬೇಕೆಂದು ಎತ್ತಕ್ಕೆ ಹುಟ್ಟಿತ ನನಗೆ ಇಂಥ ದುರ್ಗಣ. ಮತ್ ಮಾತ್ರ ಬಹುಸೋದಣ ಏನ ಕಾರಣ? ಅಹೋ ಗುರುಗಳೇ, ಅಭಿಮಾನ್ಯವನ್ನು ಸಾಮಾನ್ಯದವರೆಂದು ತಿಳಿದೆಯೋ? ನಾವೇನು ಸಾಮಾನ್ಯದವರ ಹೇಗೆ ಆಚಾರ್ಯ? ಕೂರು ಅಲ್ಲಪನ ಸೈನ್ಯವಲ್ಲ ದಿಕ್ಪಾಲನ ಮಾಡಿ ಬಿಕ್ಕಿ ಮೀರಿ ನಿಂತವನು ಚಿಕ್ಕವನಿಗೆ ತಕ್ಕ ಉಪಾಯ ಮಾಡದಿದ್ದರೆ ನಮ್ಮ ರಾಜ್ಯನು ನಮ್ಮ ಹೆಣಕ್ಕೆ ಕಲ್ಲು ಹೊಡೆದುಕೊಂಡವನು. ಅಹೋ ದ್ರೋಣರೇ, ಅಯ್ಯೋ ಸಂಗ್ರಾಮದಲ್ಲಿ ಅವನ ಮುಂಭಾಗದಲ್ಲಿ ನಿಲ್ಲುವುದು ಹರಿಹರರಿಗೂ ಸಾಧ್ಯವಿಲ್ಲ. ಅದು ಏತಕ್ಕೆ ಸಾಧ್ಯವಿಲ್ಲ ಗುರುಗಳೇ? ನಾನೇ ಪರಾಕ್ರಮಿ ಎಂದು ನಿನ್ನ ಶೌರ್ಯವನ್ನು ಕೊಚ್ಚಿಕೊಂಡರೆ ಅವರ ಮುಂಭಾಗದಲ್ಲಿ ನಿಂತು ನೀವು ಗೆಲ್ಲುವುದಿಲ್ಲ. ನಾನು ಏತಕ್ಕೆ ಗೆಲ್ಲುವುದಿಲ್ಲ ಆಚಾರ್ಯ? ಸೂರ್ಯನಂದನ, ಅಹೋ ಗುರುಗಳೇ, ಹಿಂದಕ್ಕೆ ಜಗದೇಕ ವೀರನಾದ ಶ್ರೀರಾಮನು ವಾನರನೆಂಬ ಬಲಶಾಲಿಯಾದ ವಾಲಿಯನ್ನು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲಿಲ್ಲ. ಇದೇ ಪಾಂಡವರ ನಿನ್ನ ಕಾಳಗದ ಕಲಿ ಭೀಷ್ಮನಿಗೆ ಶಿಖಂಡಿಯನ್ನು ತಂದು ನಿಲ್ಲಿಸಿ ಭಕ್ತನ ಬಾಣ ಪ್ರಯೋಗ ಮಾಡಿ ಜಯಪ್ರಯ ಕೈಗೊಳ್ಳಲ್ಲ. ಸೂರ್ಯನಂದನ, ಅಹೋ ದ್ರೋಣಾಚಾರ್ಯರೇ, ಆದ ಕಾರಣ ನೀನು ರಾಜ್ಯ ಕಾರ್ಯಕ್ಕೆ ಮಾಡಿದ ಉಪಕಾರವು ರಾಜನಿಗಲ್ಲದ ನಮಗೆ ಹೇಗಾಗುವುದು? ರಾಜನಂ ಪ್ರತ್ಯಕ್ಷ ದೇವತೆ ಎಂಬಂತ ನೀನೇನು ರಾಜ್ಯ ನೀತಿ ಧರ್ಮವನ್ನು ಹರಿದವನು ಹೇಗೆ? ಸೂರ್ಯನಂದನ, ಹಿಮ್ಮುಖದಲ್ಲಿ ನಿಂತ ಅಭಿಮಾನಿಯ ಕರಂಗ ಅಯ್ಯೋ ದ್ರೋಣ, ನನಗೆ ಮಾತ್ರ ಸರಿ ಹೋಗದು ನಿನ್ನೆ ದುರ್ಗುಣ. ಎಂತ ಮಾತನಾಡಿದ ರವಿನಂದನ? ಅಹಿತ ಮಂಡಲವನ್ನು ದಿಂಡ ಕೆಡವ ಉದ್ದಂಡ ಮಾರ್ತಾಂಡ ಚಂಡ ಕೆಲಸವನ್ನು ಮಾಡುವನೆ. ಅಹೋ ಆಚಾರ್ಯರೇ, ಸೂರ್ಯನಂದನ, ಮಂಡಲೇಶ ನಾಟಕರು ಮಂಡಲೇಶನು ಎನ್ನ ಮೇಲೆ ಬೇಸರಗೊಂಡು ನನಗೆ ಕೊಟ್ಟ ಅರ್ಧ ರಾಜ್ಯವನ್ನು ಖಂಡಿತವಾಗಿ ಬಿಟ್ಟಬಹುದೆಂದು ದಂಡಿಸಿದ ಕಳಕ ಜನ್ನ ಪ್ರಸನ್ನದರ ಕೀರ್ತಿಗೆ ಗೊಂದಿಲ್ಲ. ಅಹೋ ದ್ರೋಣರೇ, ಓ ಸೂರ್ಯನಂದನ, ಎನ್ನಂತ ಗಂಡು ಕಲಿಯ ಕುಳಿತ ಅಭಿಮಾನ್ಯವೆಂಬ ಉಂಡಾಡುವ ಮಗುವನ್ನ ಹಿಂಭಾಗದಲ್ಲಿ ನಿಂತು ಧನವು ಖಂಡಿಸಿ ಮಂಡೆ ಬಾಯಿ ಬಾಗುತ್ತಿಂದ ಈ ಭೂಮಂಡಲದಲ್ಲಿ ಒಂದು ಗುಂಡ ಆಯ್ದು ಪ್ರಾಣ ಬಿಡುವುದಿಲ್ಲ ಸಲವೇನ. ಛಿ ಛಿ, ದ್ವಾರಾಭಿ ಪ್ರಾಣ ದ್ರೋಣ, ನಿನ್ನಲ್ಲಿ ಸ್ವಲ್ಪ ಇಲ್ಲವಲ್ಲೋ ಸುಗುಣ. ಅಂಬುಜಾಪ್ತನಾದ ಸೂರ್ಯ ಸಂಭವನೆ. ಅಹೋ ಕಟಕಾಚಾರ್ಯರೇ, ಕುಂಬೇನೀಶರಾದ ಕೌರವನ ಕಾರ್ಯಕ್ಕೋಸ್ಕರ ನಮ್ಮ ನುಡಿಯ ನಮ್ಮ ಬೇಗನೆ ಅದೇನು ವಿಸ್ತಾರವಾಗಿ ಹೇಳಿರಿ ಗುರುಗಳೇ. ಸಂಭಾರ್ಯ ಪೌತ್ರ ನಮ್ಮ ರಣಗಂಭೀರನ ಮುಂಭಾಗ್ಯನಾಪಾಗಿ ಸೂರ್ಯನಂದನ. ಅಹೋ ಆಚಾರ್ಯರೇ, ಕೋದಂಡ ವಿದ್ಯದ ಲಿಬ್ಬಣಗ್ರ ಗಂಡನಾದ ಕೃಪಾಚಾರ್ಯರು ಬಲಭಾಗದಲ್ಲಿ ನಿಲ್ಲಿಸುವನು. ದೃಢಮತೀತನಾದ ಶೈಲಭೂಪನು ಎಡಭಾಗಕ್ಕೆ ನಿಲ್ಲಿಸುವನು. ರವಿನಂದನ, ಅಹೋ ಆಚಾರ್ಯರೇ, ಅಪರಮಿತ ಸಾಹಸಿಯಾದ ಅಭಿಮಾನ್ಯನೆಂಬ ರಿಪುವಿಗೆ ನೀನು ರೂಪ ತೋರದ ಹಿಮ್ಮುಖದಲ್ಲಿ ನಿಂತ ಚಾಪಂ ಕಂಠಿಸಿದರ ಕುರುಭೂಪನರ ಉಳಿಯರ ನಡೆದ ಕ್ಷಣ. ಅಯ್ಯೋ ಶಿವ ಶಿವ, ಇದೇನು ದುರ್ಭವ. ಅಂತ ಕರ್ಣ ಶಿವನಾದ ದ್ರೋಣನು ನನಗೆ ಮಾತ್ರ ಎಂತಹ ಕಾರ್ಯಕ್ಕೆ ಗುರಿ ಮಾಡಿದನು.
ತ್ರಾಣವಿದ್ದರ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರುಗಳಿಂದ ಈ ದ್ರೋಣಿಗೆ ಹಣೆ ಹೊಡೆದು ಕಂಡು ಹೇಳಿದೆನ. ಸೇನಾಧ್ಯಕ್ಷನಾದ ದ್ರೋಣನ ಕೇಳಲಿಲ್ಲ, ನಾನು ಎಷ್ಟು ಯೋಚಿಸಿದ್ರೆ ಫಲವೇನು? ಅಭಿಮಾನ್ಯವನೇ ಹಿಂಭಾಗಕ್ಕೆ ಹೋಗುವ ಸರಿದೆ, ರಥವನ್ನು ಬಿಡು, ಅದೇ ಜಾಗ್ರತೆ. ಹೊಳಿ ಬಳಿರಯಲಾಯಿ ಸಾರದೆ ಚಂಡ ಪ್ರಚಂಡರನ ತೂಟಂಡನಗರ ಬಂಡಲಗದಲ್ಲಿರುವ ದಂಡಕರಮಾದ ಸರಹತ್ತಿನ ಗುರು ಮಂಡಲ ಬಲದಿಂದ ರಣಮಂಡಲ ವಿಸ್ತಾರವನ್ನು ಸಾರದೆ ಸಾರದೆ ಎತ್ತ ನೋಡಿದರು ಸಾಲು ಸಾರದೆ ಎತ್ತ ನೋಡಿದರು ರಕ್ತ ಮಡಿವಿನೊಳು ತೇಲಾಡುವ ಡಿಂಬೆಗಳು ಗುಣದಾಡುವ ರುಂಡಗಳು ಕರಚರಂಗಗಳ ಅರ್ಧ ಬಿದ್ದ ತುಂಡಗಳು ಪೆಂಡು ಬೌದ್ಧಗಳು ದಂಡಿ ಆಗಿ ಮಾಡುವ ಪಿಂಕದಂತಿರುವ ಕುರುಬನ ಅಹಂಕಾರವನ್ನು ಮುರಿದು 10 ದಿನ ಎಂಬ ನಮ್ಮ ಜಗದಲ್ಲಿ ಶಾಶ್ವತವಾಗಿ ತಪಸ್ಸಿತ್ತಡೆ ಅಲ್ಲ. ಹೌದು ದೇವಾ. ಆ ಸಾರಥಿಯ ಹತ್ತ ನೋಡು. ಅದೇನು ದೇವಾ? ದ್ರೋಣರು ಪಂಚಾಂಗ ಶ್ರವಣ ಮಾಡಲಕ್ಕೆ ಮತ್ತೆ ಬಂದಂತಾಯ್ತು. ಇದ್ದಿದ್ದ ಬರಲಿ ಆಗಲಿ ದೇವಾ. ಅವನಿಗೆ ಹತ್ತಿರುವ ಪಿತಾಚಿಯನ್ನು ಬಿಡಿಸಿ ಕಡಿದನು ಸಾರಥಿ. ಹಾಗಾಗಿದೆ ಯಾರ ಬಾಲಕರನ್ನು ಬಂಧಿಸಿದ್ದಕ್ಕೆ ಕೌರವರು ಬರಲ್ಲ, ಹಾಳು ಮಾಡುವುದಕ್ಕೆ ಕೂಜಲು ಭಾರತ ಸಂಭವನೆ. ನಿನಗಿನ್ನು ಕಾಲ ಹೊರಗಿದ್ದು ಬಡದ ಮಾತಾಪಿತರನ್ನು ಸ್ಮರಿಸಿಕೋ. ಹೇ ಮಂಕುಮತಿಯ, ಹೇ ಮಂಕ ನಿನ್ನ ಬಿಂಕವನ್ನು ಮುರಿಯುವ ಜಯಂಕರಿಸುವ ಸರ ಸಂಕಲು ಬರು ಆ ಜನ ಕಟಕ ನಿನ್ನಗೆ ರುದ್ರಮಂ ತೋಡುವುದು ಬಾಲ ಬಂದ ಕ್ಯಾಡ್ಗಾರ. ಓಹೋ ದ್ರೋಣರೇ, ಓ ಬಾಲಕ, ಮತ್ತೊಮ್ಮೆ ಭೋಜನ ಮಾಡಿಕೊಂಡು ಬಂದಿರೇನೋ ಈ ಕ್ಷಣವ? ಬೆರಳೆಗಳೆಂದೆಣಿಸುವ ಗಣಿತ ಶಾಸ್ತ್ರವೇನು ತಂದಿರ? ಇಲ್ಲವ ಎಂದೊಡನೆ ವಿತ್ತ ಮಾಡಬೇಕೆಂದು ಅಗತ್ಯವಿತ್ತರ ಇಲ್ಲವೇ ಮುದಿನೊರಿಯುವುದರಿದರ ಆಕಾಶ ಎದುರುವುದೇ. ಕೊಪ್ಪಿ ತುಪ್ಪಿ ಎತ್ತು ಬರುವ ಹೆಪ್ಪುರಿ ಏನದು ನಿರ್ಧಾರವಾಗಿ ನಿಲ್ಲುವುದೇ. ವಿತ್ತವನ್ನು ಮಾಡುವ ಬದ್ಧರು ನಿನ್ನ ಒಣಗತ್ತಲಿಗೆ ನಾನೇನು ಬೆದರಬಲ್ಲನೆ? ಮದಮುರ್ ಪಡೆದ ಮಾತ ಪಿತರನ ಮನದಲ್ಲಿ ಸ್ಮರಿಸಿಕೋ ಎಂದು ಖಡ್ಗಲಿಯ ಮುಂದೆ ಇಂಥ ಪಡಿವಾರ ನಡುವೆ ಪ್ರಯತ್ನೇನೋ ವ್ಯಾಘ್ರನಂತೆ ಉಗ್ಘಟಿಸಿ ಶೀಘ್ರವಾಗಿ ನೇರಿಸಿ ಕಾರ್ಗತ್ತಲದ ತಲ ಕೆಲವ ಗೋಲು ಮಿಂಚಿನ ದೇಶುವ ಎಕ್ಕಳವಾದ ಬಾಣದಿಂದ ನಿನ್ನ ಪಂಚಾಂಗಗಳೆಲ್ಲ ಮಾಡಿ ಮುಖರ ಸಿಗದಾಗೆ ಮಾಡ್ತಿದ್ದಾರೆ. ಆಸುಭಾಷ್ಯವನ್ನು ಪಡೆದ ಫಲ್ಗುಣ ಸಂಭವನ ಸಾರ್ಥಕವನ್ನು ತೋಣ ತೊಲ್ಲರು ಮರ್ಕಳ ಅತಿ ಜಾಗ್ರತೆಯಿಂದ ಆಚರಣೆ.
ಎಂಬ ದುರ್ಮತ ಹೌದು ದೇವ. ಮೆಲ್ಲಗೆ ಜಾರಿ ಬಂದನು ಈಚೆಗೆ ಜಾಗೃತಿ. ಹಾ ಸ್ವಲ್ಪ ತಡವಾಗಿದ್ದರೆ ಮಾಡುತ್ತಿದ್ದನು ಹೆಬ್ಬನಾಳಾಗಿದೆ. ಹೌದು ದೇವ. ನಿನ್ನ ಹಿಡಿಯೋ ಮುಂಡೆ ಗಂಡನ ಯಾತಕ್ಕೆ ಬಿಟ್ಟರೆ ನನ್ನನ್ನು ವಿಚಾರಿಸು. ಎಲ್ಲ ಕರ್ಣ ಓಹೋ ಗುರುಗಳೇ, ಸಾಕು ಸಾಕು ಇಂಥ ಸೇನಾಧಿಪತಿ ಪಟ್ಟವು ಅಭಿಮಾನ್ಯುವಿನ ಕರದೊಳಗ ನಿಂತು ಅವನ ಜಪಂ ಖಂಡಿಸಿದರೆ ಗುರುಭೂಪನ ಏನು ರವಿನಂದನ ಕ್ಷಣ ಗುರುಗಳಾದ ದ್ರೋಣಾಚಾರ್ಯರೇ, ಎನ್ನ ಹಲ್ಲಸವೆಂಬ ಅಪರಾಧವನ್ನು ಮನ್ನಿಸಿರೆ ಮತ್ತೊಮ್ಮೆ ಅಭಿಮಾನ್ಯುವಿನ ಮುಂಭಾಗದಲ್ಲಿ ದಂಡವನ್ನು ಮಾಡಿರಿ. ಅವನ್ನ ಕರೆದ ಮರೆಯುವ ದಂಡವನ್ನು ಖಂಡಿಸಿ ಈ ದರಿದ್ರಗೆ ಎನ್ನ ಸಾಹಸವನ್ನು ನೋಡ್ರಿ. ಓಹೋ ನಿನ್ನ ಸಾಹಸ ನೆಟ್ಟಾಗಿದೆ. ಕರದಲ್ಲಿ ಸಿಲುಕಬೇಕೆಂಬುದು ನಿನ್ನ ಮರ್ಮದಾರಣ. ದ್ರೋಣರೇ, ನಿಮ್ಮ ಪಾದಂಬುಜ ದಾಂಡೆಯಾಗಿ ಎನ್ನ ನುಡಿಯನ್ನು ನಂಬಿರಿ. ಮತ್ತೊಮ್ಮೆ ಅವನ ಮುಂಭಾಗಕ್ಕೆ ಹೋಗಿರಿ, ಧೈರ್ಯವನ್ನು ಮಾಡಿರಿ. ಅವನ ಕರದಳ್ಳಿ ಮರೆಯುವ ದಂಡವನ್ನು ಖಂಡಿಸಿ ಈ ಬಹುಮಂಡಲಕ್ಕೆ ಕರೆದಿದ್ದರೆ ಬರ್ರಿ. ಕಲೆ ಕಳೆದು ಕರೆಬೇಡ್ರಿ ಆಚಾರ್ಯರ. ಹಾಗಾದರೆ ಇನ್ನೊಮ್ಮ ಹಿದ್ದಕ್ಕೆ ಹೋಗುವರು. ಅವನ ಧನವನ್ನು ಶೀಘ್ರವಾಗಿ ಹೊಡೆಯಬೇಕು ನೋಡಿ ನೀನು. ನಿಮ್ಮಿಷ್ಟದಂತಾಗಲಿ ಗುರುಗಳೇ. ನೋಡಿದ ಇವನ ರೀತಿ ಯಾತಕ್ಕ ಆಚಾರ್ಯರು ಬಂದು ಬೇತಾಡ್ತಾ ಹೋಗುವರ ಮತ್ತಿನ್ಯಾವನಿರುವನ ವಿತ್ತಕ ಬೇರೆ ಹೇಳ ಸಾರದೆ ಹಸಿದಾಗಿದೆ. ಕೊಂಟ ಗೆಜ್ಜೆ ಒಂದು ಮಾತು ಹಿಡಿದ್ರೆ ಆಗ್ಯದಲ್ಲ ಅದು ಏಟೈತೆ. ದ್ರೋಣರು ಮತ್ತೊಮ್ಮೆ ತಿರುಗಿ ಬರುವನ ಅದಕ್ಕೆ ಬಹು ಜಾಗೃತಿ. ಅವನಿಗೆ ಹತ್ತು ಸೈನಾಧಿಕ ನಮ್ಮ ಭ್ರಾಂತಿ. ಅವನಿಗೆ ಮಾತ್ರ ಬೇಕು ಮತ್ತೆ ಬರುವಂತ ಗ್ರಹ ಶಾಂತಿ ಆಗಲಿ ದೇವ. ಜಾಗೃತಿ ಹೌದು, ಜಾಗೃತಿ ಇದೇನು ಆಶ್ಚರ್ಯ. ಕರದಲ್ಲಿದ್ದ ಧನುಸನ್ನು ಕಂಡ್ರೆ ತಾವನು ಸ್ವಲ್ಪ ಹಿಂದಿರಿ ನೋಡುವನು. ಎಲೇ ಅಟನ, ಅವಸರ ಸಂಧಾನವಿದ್ದು ಪಾಪರ ಜಗದಲ್ಲಿ ಬೆಲ್ಲಿದ ಎಲೇ ಗನ್ನಘಾತಕನೇ, ನಿನ್ನ ಸಹ ಸಖ್ಯಸುರ ಅಸರಾತಿಗಳು ಫಲ ಫಲ ಎಂದು ಮೆಚ್ಚುವರು. ಇಂಥ ಧನರುದ್ದನ್ನು ದಾವೂರಿನಲ್ಲಿ ಸಾಧನೆ ಮಾಡಿದೆ. ವ್ಯಕ್ತಿಯನ್ನು ಮಾತ್ರ ಎನ್ನ ಮುಂದೆ ವ್ಯಕ್ತಪಡಿಸಿದೆ. ಎಲೇ ಘನ್ನಘಾತಕನೇ, ಸ್ವಾರ್ಥ ತ್ಯಾಗವಿಲ್ಲದೆ ಬಿಟ್ಟು ಕೌರವನ ಹಣ ಖರ್ಚು ಮಾಡುವುದರಲ್ಲಿ ಫಲವೇನಿದೆ? ಅಯ್ಯೋ, ವೀರ ಕ್ಷತ್ರಿಯನಾದರೂ ಶತ್ರು ನಿರಾಯುಧನಾದರೆ ಅವನ ಕ್ಷತ್ರಿಯ ಬಾಣಿನಾಗಿ ಮಾಡಿದ ನಂತರ ಯುದ್ಧ ಪ್ರಾರಂಭಿಸಬೇಕಲ್ಲದೆ ಕ್ಷತ್ರಿಯ ಧರ್ಮಕ್ಕೆ ವ್ಯಕ್ತಿರುತ್ತನಾದ ಕರ್ಮ ಕ್ಷತ್ರಿಯನಾಗದಿದ್ದರೆ ವೀರ
ಕರ್ಮ ಕ್ಷತ್ರ ಆಗದಿದ್ದರೆ ಜನ್ಮ ಕ್ಷತ್ರಿಯಿಂದ ಲೋಕದಲ್ಲಿ ಪ್ರಖ್ಯಾತವನ್ನು ಇರಬೇಕಲ್ಲದೆ ಚಕ್ರಧರ ಚಕ್ರ ಬಿಂಬದಲ್ಲಿ ಮಿಕ್ಕಿದ ವಿಕ್ರಮ ಜಯಿಸುವುದು ಚಕ್ರಧರ ಚಕ್ರಾಧಿಕಾರಿಗೂ ಅಸಜಳವನ್ನು ವಾಕ್ಯ ಕೇಳಿ ಅವನಾದರ ಚಿಂತೆ ಇಲ್ಲ, ನಿಮ್ಮ ಪರಾಕ್ರಮವನ್ನು ನೋಡಲೇಬೇಕೆಂತ ಬಂದಿದ್ದೀನಲ್ಲ. ರೇ ಗನ್ನಘಾತಕನೇ, ನೀನು ಮಾತ್ರ ಚೂರನಲ್ಲದ ನಮ್ಮ ಜನಕನಿಗೆ ನಾನು ಮೊದಲೇ ತಿಳಿಸಿರುವೆ. ನೀನು ಹಿಮ್ಮುಖದಲ್ಲಿ ನಿಂತ ಕರದಲ್ಲಿದ್ದ ಕಾರ್ಮಿಕವನ್ನು ಖಂಡಿಸಿ ಮೋಸ ಕೃತ್ಯ ಮಾಡುವುದಕ್ಕಿಂತ ಕಾಸಿಗೆ ಹಾಸ್ಯ ಪಡುವ ವೇಸರಿಗೆ ದಾಸನ ವಾಸ ಮಾಡುವ ಲೇಸಲವ ಪರಮಪಾಪಿಷ್ಟ. ಸುಡು ಸುಡು ನಿನ್ನ ಜನ್ಮವನ್ನು ಹೇಟಿ ಬಾಹಿರಗಿಡಿ ಭೂಮಂಡಲದೊಳಗೆ ಗಂಡುಗಲಿ ಮುಂದೆ ಮುಖಮಂಡಲವನ್ನು ತೋರದ ಮಂಡೆಯಿಂದ ಬಾಗಿ ಒಂದು ಗುಂಡಿಗೆ ಅದು ಪ್ರಾಣ ಬಿಡುವುದು ಲೇಸಲವೇ ಭ್ರಷ್ಟ ಪರಮಪಾಪಿಷ್ಟ. ಹಾಕಿಕೊಳ್ಳಿದೆಯಲ್ಲೋ ಮೋಸದ ಗಾಣ. ಪ್ರಾಣವೆತ್ತರ ಸಮ್ಮುಖದಲ್ಲಿಂದ ಪ್ರಾಣವನ್ನಾದಿರಗಳಿಂದ ನಿನ್ನ ಎಣ್ಣಕ್ಕೆ ಹಣ್ಣ ಹೊಡೆದು ಕಂಡು ಚೆಳಿದನಲ್ಲೋ. ಆರ್ಯದ ತರುಳನ ಹಿಂಭಾಗದಲ್ಲಿಂದ ಧನವನ್ನು ಧರಿದರೆ ದೂರದವರ ಮೆಚ್ಚರಿಂದ ಪರ್ರಿಂದ ಬೇಡಿಕೊಂಡನಲ್ಲ ದ್ರೋಣ. ಎನಗತ್ತಿರೋ ಸಿಟ್ಟು ಮಾತ್ರ ತಗದ ಶ್ರೇಷ್ಠನಾದ ಕೌರವನು ಎನ್ನ ಮೇಲೆ ನಿಷ್ಠುರಗಳ ಚಿಂತೆ ಇಲ್ಲ. ಹೊಟ್ಟೆಯನ್ನು ನೆಟ್ಟಗೆ ಸಿಡಿದರು ಎನಗತ್ತಿರುವ ಉತ್ಕೃಷ್ಟತರ ಕೋಪ ಮಾತ್ರ ಶಾಂತಿಯಾಗದ. ಜಡಮತಿಯೇ ಓಡಗನ ಕಡೆಯಿಂದ ಎಲ್ಲ ಪ್ರಾಣ ಹೇಳಿ ಎಂದೆನಿಸಿದೆಯಾ? ದೇಹಿ ಎಂದವರಿಗೆ ಪ್ರಾಣವನ್ನಾದರೂ ಕೊಡುವ ಪ್ರಾಣಿಕನಿಗೆ ಏನೋ ಮೋಸ ಮಾಡಿದೆ. ಏನಾದರೂ ನಿನ್ನ ಮನಸ್ಸು ತಣ್ಣಗಾಯ್ತೇನದ್ರೋಣ. ದೋಣಿಗಳ ಎಣ್ಣೆಗೆ ಮಾತ್ರ ಒರೆಸಿದೆ ಹಬ್ಬ ಕೇಸ ಸಂಪೂರ್ಣ. ಕಾರಣ ನನಗೆ ಅದಕ್ಕೆ ಎಷ್ಟು ಕೋಪ ಆದರೂ ನನ್ನದೇನುವಾಗುವುದು ಸಾಮ್ರಾಜ್ಯ. ವಸುದೀಶನಾದ ಕೌರವನ ಸೈನ್ಯವನ್ನು ಹಾಳಾಗಿ ಹೋದರೆ ನನಗೆ ಒಂದಾಸನವೇನು? ದ್ರೋಣ ಸಾಕು ಸಾಕು, ನಿನ್ನ ನುಡಿಯನ್ನು ಮೂಲವಾಯ್ತು. ರಾಜಕಾರಕ್ಕೋಸ್ಕರ ಹೇಳ್ತಾರಲ್ಲ ಎಲ್ಲ ಅಯ್ಯೋ ದ್ರೋಣ ಸಾಕು ಸಾಕು, ನಿನ್ನ ನುಡಿಯೇನೇ ಮೂಲವಾಯ್ತು. ಇಂಥ ಹಬ್ಬ ಖ್ಯಾತಿ ಬಂದದಾಗಿತ್ತು, ಇದು ಏನೇ ಮೊದಲೇ ತಿಳಿದೋಯ್ತು. ಕಾರಣ ಮೊದಲು ನಿನಗೆ ತಿಳಿದಿದ್ದರೆ ಈಗ ನಿನಗೆ ತೊಂದರೆ ಆಯ್ತು. ದ್ರೋಣರೇ ನಿನ್ನಿಂದಲೇ ಏನಿಗೆ ಬಳಿರ್ರಿ. ಪ್ರಾಣಾಂತದ ವರ್ಗ ಹಬ್ಬನಿಂದ ಮಾತ್ರ ತಂಡಿಯಾಗಿ ಸಂಪಾದನೆ ಆಯ್ತು. ಎಲ್ಲ ಸೂರ್ಯ ಸಂಭಾರ ಕಾರಣ ಅಹೋ ಹಚ್ಚರೇ ಕೇಳಿದ್ಯಾ ಈ ಕುರಪತಿಯ ಕಡಿನ ಹೇಳಿದ ಹಚ್ಚರೇ. ಕಡುಗಲೆಯಾದ ಅಭಿಮಾನ್ಯವಿನ ಕಟ್ಟಿದ ಧಾವತೆ ತಡೆಯಬಹುದು, ಪೋಡವಿಪ್ಪನ ನುಡಿ ಎಂಬ ಹಲಕಗಳಿಗೆ ತಡೆಯಲಾಗದ. ದ್ರೋಣರೇ ನಿಲ್ಲಿರಿ, ಕೌರವೇಂದ್ರನಿಗೆ ಮಾತ್ರ ಹೋಗಬೇಡ್ರಿ. ನಿಮ್ಮ ಕಡ್ಡ ತಪ್ಪೆನ್ನಿದ್ದ ಕೌರವೇಂದ್ರ ಗೆಲ್ಲುವುದಕ್ಕೆ ಸಹಾಯ ಮಾಡಿದರೆ ಮತ್ತೊಮ್ಮೆ ಅಭಿಮಾನ್ಯುಡ ನಿರ್ಧಾರ ಮಾಡಿದರೆ ಅಹೋ ಗುರುಗಳೇ, ನೋಡಿದೆಯಾ ಅಭಿಮಾನ್ಯವಿನ ಭುಜ ಬರದ ನೋಡಿದ್ರ ಹಚ್ಚರೇ. ಈ ಹಾಳರಣ್ಣ ಮಗನ ಗೋಪಾವೇಶದಿಂದ ಹೆದರಿದ ರೋಗಗಳು, ಕೋಪದಿಂದ ಕುದಿದ ಹೃದಯದ ಬಿಡುಗಲ್ಲ, ಕೆಂಪೇರಿ ಕುಣಿಯುವ ಮೀಸೆಗಳು ಗದದಿಂದ ನಮ್ಮ ಬಲವನ್ನು ಸಡ ಮಾಡಿದರು. ಸೂರ್ಯನಂದನ ಅಹೋ ಗುರುಗಳೇ, ಇದಕ್ಕೆ ಕಥೆಯಾದ ಕಾರಣ ನೋಡಿದ್ಯಾ? ಪಾರ್ಥ ಸುತನ ಎಲ್ಲ ಪಾರ್ಥ
ಭಕ್ತನಂದನ ಬಿಡ ಬಿಡ ನಿನ್ನ ಗರ್ವನ ಈ ಕ್ಷಣ ಅತುಲಿತ ಪರಾಕ್ರಮಿಗಳ ಹದಿರಥರನ್ನು ಗತಿಗಡಿಸಿದೆ ರಾಣ್ಯಕರಾದ ದ್ರೋಣಾದಿ ನಾಯಕರ ತ್ರಾಣವನ್ನು ರಥವನ್ನು ಪುಡಿ ಪುಡಿ ಮಾಡಿದೆ ನಿನ್ನ ಗದರ್ ದಂಡಕರ ಕಮಲ ಸಹಿತ ಧರೆಗೇರುವಂತ ತಗ ಎಂದು ದಳ್ಳೂರು ಸೂಸುತ್ತ ಬರುತ್ತಿರುವ 65 ಸಲ ಓಡಿ ಹೊಡೆದೇನ ನಿನ್ನ ಕರತಗಳು ತಟ್ಟದ ಮೇಲೆ ಬಿದ್ದವು ಇನ್ನು ಅತ್ಯದ್ಭುತವಾದ ನಿನ್ನ ಸತ್ವ ನಿಂತದ ಬರ್ತ ಸಂಭವ ನಿನ್ನ ಕದರ ಮಾಡಿದ್ದು ಕ್ಷಣವ ಕರಳ ಕರವಾಳಂ ಪೋತರ ನಾನ ಬೆದರವಲ್ಲನೆ ಮದ ಮೂರ್ಖರನ್ನು ಸದ ಬಿಡದಿಯದ ಕೂಡುವ ಕದರ್ಥನವಮ ಕರಗರನ ತಿಳಿದ ಸೂರ್ಯಬಲವಲವ ಬೆದರುವಂತೆ ತೆರೆದಿರುವನ ಅಶ್ವತ್ಥಾಮನ ಸಾರಥಿಯನ್ನು ಕುರುಬನ ರಥದ ತುರಗಳನ್ನು ದ್ರೋಣ ರಥವನ್ನು ಪುಡಿ ಪುಡಿ ಮಾಡಿದನು ಗೌರವ ನೇರಿದ ಕರಿಯನ್ನು ಸರ್ರನ ಸೆಳೆದನು ಚರಣ ಬಲ ಬಲ ಗಾಂಡೀವಿ ಸಂಭವ ಈ ಭೂಮಂಡಲದೊಳ ಕೀರ್ತಾಂಗನೆಯನ್ನು ಆಲಿಸುವ ಉದ್ದಾಂಡ ನಮ್ಮ ಬಿರುದು ನಿಮಗೆ ಸಲ್ಲವದ ನಿನ್ನ ಭುಜ ಬಲ ದಂಡಕ್ಕೆ ಸಮದಂಡಿಯಾರ ಅತಿರದ ರಂಭ ಮಂಡರಿಗೆ ನಿನ್ನ ತನ ಪ್ರಾಣ ನೋಡಿ ಭೋಜನ ಜಾಣನಾದ ದ್ರೋಣನ ಮೂಲ ಚರ್ರದ ಜಾರಿ ಹೋದನ ಭೀಕರ ಮುಖ ತಿರುವಿ ಭಯಕಪಿತರಾದರನ್ನು ಚಕ್ರದ ಕಡೆಗೆ ಅತಿರದ ರಂಭ ನಿನ್ನ ವಿಕ್ರಮಾತಿಶಕ್ಕೆ ಬಳಿರ್ಯ ಎಂದು ಗಗನ ಮಂಡಲ ಕೊಂಡಾಡುವರ ಪಾರ್ಥ ಸಮೂಹ ಇವು ಸಫಲವ ಇಂತರಣಿ ಏಡಿಯ ಮಾತನಾಡುವ ಈ ಕ್ಷಣ ಎನ್ನ ಕರಗಳ ಓದಾಕ್ಷಣಕ್ಕೆ ಒಂದು ತರಮಾನೋದು ಭೀಕರಮವು ಏನಾದರೂ ಕಡಿಮೆ ಆಗಬಹುದೇ ನಿನ್ನಂತೆ ಹಿಂಭಾಗದಲ್ಲಿ ನಿಂತು ಧರ್ಮಂ ಕಂಡುವ ಜೀವಗಳನ್ನು ತಿಳಿದುಕೊಡುವಂಗಿಯ ಚರಣ ತೊಳೆದು ರಥಗಳನ್ನು ಹತ್ತು ಎನ್ನ ಕುಂಭಗಳನ್ನು ತೋರಿಸಿ ಹರಿಖಾರಾಗ್ರದ ಮೇರಿನಿಂದ ಚಕ್ರದಂತೆ ದೂರ ಹಸುರಾತಿಗಳ ಬಲ ಚಕ್ರದಂತೆ ತಟ್ಟಕರನ್ನು ತಿರುಗಿಸಿ ಹಿರಿಯ ಉದಿಯ ಹಬ್ಬರಕ್ಕೆ ಕೂರಿ ಮರಿಗಳ ಬೆದರುವಂತೆ ಕೂರಿ ಸೈನ್ಯವಲ ಎಪ್ಪರಾಗಿ ಮಾಡಿಬಿಡುವ ಸೂರಜಂಬುವ ನೋಡಿಯನ್ನೇ ಪರಕ್ರಮವ ರಂಭಾಪತಿ ಸರಿ ಸಂಭ್ರಮ ಕುಂಬೇನೇಶನೇ ದಕ್ಷರಾದ ತೃಣರೇ ಮುಂಬರಿದು ನಮ್ಮ ಬಲವಲ್ಲ ಸದಾ ಬೈದ ಅಭಿಮಾನ ಎಂಬುದ ರಣಕುಂಬನೆ ತೊಡಗಿದರು ಶ್ರೀಹೋದರ ಬಲ ಬಲ ತೋಳು ತೆಲದೆಂಬು ಮಾಡಿ ನಿನ್ನ ತನುಭವರಾದ ನುರ್ವರನ್ನು ಕಾದಲು ಕೈ ತುಂಬ ಭಯಂಕರವಾದ ಮಾಡಿಸಿದರು ದುರ್ಯೋಧನ ನೋಟು ಬಾ ಕುರುಪತಿಯ ಚಂದ್ರಬಿಂಬದೊಳಪ್ಪುವ ಪಟೋರ್ ಪಟ ತಟನ್ನು ಮುಸಿಡಿ ಮುರಿಯದ ಕಣ್ಣಲೆಗಳ ಮುಚ್ಚಲೆ ಕಟುಕಾಚಾರ್ಯರೇ ಹುಕ್ಕುಗಳು ಒಗರೇರಿದ ರೋಮಗಳು ನಗು ಮುಖದ ಮುತ್ತು ರಕ್ತದ ಹೊಳೆಯುವ ದಂತು ಭಕ್ತಿಗಳು ಭೀಕರನಾದ ಸುಕುಮಾರನ ಕಣ್ಣರಿಗೆ ವಂದಿಸಿದಳು ದುರ್ಯೋಧನ ಅಯ್ಯೋ ಇಂಥ ಮಗನ ಮನಸ್ಸು ಮನದ ರಕ್ತ ಜೀವಿಸುವ ಹಾ ಸುಭದ್ರಿಯ ಅಶ್ವತ್ಥಾಮ ಕೃಪಾ ಶೈಲಾದಿಗಳನ್ನು ಕೂಡಿಕೊಂಡು ಮುಂಭಾಗ್ಯನ ಹೋಗಿರುವಳ
ಶೀಘ್ರವಾಗಿ ಹಿಂಬಾಕವಾಗ್ರಿ. ಆಹೋ ಸೈನ್ಯಾಧ್ಯಕ್ಷರೇ, ದೂರಿದ ಪ್ರಾಯ ಕೃತ್ಯಾರ್ಥವನ್ನು ಪರಿಹರಿಸಿದ ಕೋರಳಿಗೆ ಹಾಕುವ ಮೃತ್ಯುನ ಪಾಶ ಮಾತ್ರ ತಪ್ಪಿಸಿಕೊಂಡು ಬಾಲಕರ ಮೀಕ್ಷಪಾರ ಎಂಬ ಜಾರಿದಂತೆ ರವಿಜಾರಿದ ಪಶ್ಚಿಮಕ್ಕೆ ನಮ್ಮ ಬಾಲಕ ಶಾಲಿ ಸದ್ಗುರುಗಳಾದ ದ್ರೋಣರೇ, ಅಭಿಮಾನ್ಯನನ್ನ ಯುದ್ಧದಲ್ಲಿ ಕಾಲನವಶಗೈದಿರ. ಆಹೋ ಗುರುಗಳೇ, ದುರ್ಯೋಧನ ಅರ್ಜುನನ ಸುತನಾಳಿದ ಸಂಗತಿಯನ್ನ ಯುಧಿಷ್ಠಿರನಿಗೆ ಹೇಳಿ ಕಳಿಸಿರ. ಎಂದಿನ ಅವಧಿ ಕೌರವರು ಜಯಶೀಲರಾದರದು ಜಯ ಬೇಡಿ ಉಡಿಸುವಂತರಾಗಿರ. ಎಲ್ಲ ಸಾರಥಿ ನೋಡಿದೆಯ ಕರ್ಣನ ಮಾಡಿದ ಮೋಸದ ರೀತಿ ನೋಡಿದ್ದೇನೆ ದೇವ. ಎತ್ತ ನೋಡಿದ್ರು ಶತ್ರು ಬಾಣಗಳ ಮೊತ್ತಗಳು ಮುತ್ತಿ ಶರೀರ ತಳಗೆ ನಾಟುವುದು, ಕತ್ತರಿಸುವುದಕ್ಕೆ ಕರಗಳಿಲ್ಲದ ಕಾರಣ ಸ್ವಲ್ಪ ಇಳಿದಾಗ ತೃಪ್ತಿಯ ಮೇಲೆ ನಿಲ್ಲುವುದಕ್ಕೆ ಹತ್ತುರ ಪಡುತ್ತಿರುವುದು ಶರೀರ. ಅಯ್ಯೋ, ಶತ್ರುಗಳು ಬಿಡುವುದಕ್ಕೆ ಹಸ್ತ ಬಂದಿದ್ದರೆ ಅಸತಿನ ಮತ್ತನ ಅರಸನ ಬಲಮತ್ತವನ್ನು ಪಾತಾಳಕ್ಕೆ ತಿಳಿದು ಬಿಡ್ತಿದ್ದರ. ಕ್ಷೇತ್ರೀಯ ಧರ್ಮಕ್ಕೆ ವ್ಯಕ್ತಿರಿತನಾದ ಏಸಿ ಕರ್ಣನ ಮಾತ್ರ ಎನ್ನ ಮೋಸ ಮಾಡಿದನು. ಬುದ್ಧಿ ಶೂನ್ಯನಾದ ಕರ್ಣಾದಿಗಳೇ, ಇಲ್ಲಿಗೆ ವಿತ್ತ ಮುಗಿಯಿತೆಂದು ತಿಳಿಯಬೇಡರೆ. ರೌದ್ರೋದ್ ಮುದ್ದೆ ಎಂತರ ಉದ್ಯೋದ್ಭೀಕರ ಜನಕನಾದ ಪಾತನು ಸುದ್ದಿಯನ್ನು ಕೇಳಿದ ಕ್ಷಣವೇ ನಿಮ್ಮ ತಲೆಗಳೆಲ್ಲ ಹಳೆ ಹತ್ತಿನಂತೆ ಆಡ್ದು ಬಿಡನು, ಮರೆಯಬೇಡರಿ. ಅಪ್ಪ, ನನ್ನ ಪ್ರಾಚೀನ ಹೀಗಿರಲಕ್ಕೆ ನೀನೇಗ ಬಂದಿಯೋ? ನಿನ್ನ ಕರ್ಮಕ್ಕೆ ನೀನೇನು ಮಾಡಿವಿ? ವ್ಯಕ್ತಿರಿತನಾದ ಏಸಿ ಕಣ್ಣನ್ನು ಮಾತ್ರ ಎನ್ನ ಮೋಸ ಮಾಡೋದಕ್ಕಿಂತ ಮುಂಚಿತ ನೀನೋರ್ವ ಮಾತ್ರ ಬಂದಿದ್ದರೆ ನೀತಿ ಇಲ್ಲದ ಕರ್ಣ ದ್ರೋಣಾದಿಗಳೆಂಬ ಕೋತಿಗಳನ್ನ ಹತ್ತೂರದಿಂದ ತೆಳಗಾಗಿ ಮಾಡಿ ಮಾತನಾಡ್ತಿ ಬಿಡ್ತೀನ. ಅಪ್ಪ ಅರ್ಜುನ, ನನ್ನ ಪ್ರಾಚೀನ ಹೀಗಿರಲಕ್ಕೆ ನೀನೇಗೆ ಬಂದಿಯೋ? ಕೃಷ್ಣಾರ್ಜುನ ಬರ್ಬೇಕ. ಕೃಷ್ಣಾರ್ಜುನ, ನಿನ್ನ ಕರ್ಮಕ್ಕೆ ನೀನೇನು ಮಾಡಿವಿ? ಬೇಡ ಮಗನೆಂದ ಪೋದಡೆ ಮೂಢಮತೆಯಿಂದ ಹೋಗಿ ಕಾಡಗದಲ್ಲಿ ಮಡದಿಯಾದ ರೂಢಿಪತಿಯನ್ನು ಧರ್ಮಜನ ಎಷ್ಟು ಹೊಡೆದು ಕಳುವನೋ ಏನು? ಪಡೆದ ಮಾತೆಯಾದ ಸುಭದ್ರಿನ ಮಡದಿ ಎಂಬ ವಾದ್ಯ ಕೇಳಿ ಎಷ್ಟು ಕಡಿದು ಏನು? ಉತ್ತರ ಕನಕಾಂಗಿಯರೆಂಬ ಮಡದಿ ಮಣಿಯರ ನಮ್ಮನ್ನು ನಡ ನದಿವರೆಗೆ ಕೈಬಿಟ್ಟು ಪೋದಿಯಿಂದ ಎಷ್ಟು ಹೊಡೆದುಕೊಳ್ಳುವರೋ ಏನು? ನನ್ನ ಇರಲಿ ನನ್ನ ಪ್ರಾಚೀನ ಈಗಿರಲಕ್ಕೆ ನೀನೇಗ ಬಂದ್ಯೋ? ರಣಪಡಿಬೇಳೆಯನ್ನು ನಡುಕಿ ಮಾಡುವುದೇನೋ? ಧೈರ್ಯದಿಂದ ವೀರ ಸರ್ಕವನ್ನು ಹೊಂದುವಂತೆ ಕಾರ್ಯವನ್ನು ಮಾಡಿರುವನು ಇನ್ಯಾತಕ್ಕೆ ವೇತನ ಮಾಡಬೇಕು? ಕೌರವರನ್ನು ಮಾಡಿಕೊಂಡು ಕಡಿಮನೆ ರಾಮಲಿಂಗಪ್ಪ ಅವರು ಪಾತ್ರಧಾರಿಗಳಿಗೆ ತಲಾ 200 ರೂಪಾಯಿಯನ್ನು ಪ್ರೇಮ ಆ್ಯಡ್ ಮಾಡಿರ್ತಾರೆ.
ಮತ್ತೆ ನಿರ್ಧಾರ ಮಾಡೋ ಸರ್ಕಾರ ಸರ್ಕಾರ ನೀವು ನಿರ್ಧಾರ ಮಾಡಿ ಸರ್ಕಾರ ಮುಂದೆ ಮಾಡ್ಲಿ ಒಂದ್ ಸ್ವಲ್ಪ ಸರ್ಕಾರ ಮುಂದೆ ಸರ್ಕಾರ ಮಾಡ ಮೈ ಕಾರ್ ಐತೇನಪ್ಪ ಅದು ಕೃಷ್ಣಂದ ತನ್ನ ಕುರ್ಚಿಯಲ್ಲಿಟ್ಟುಕೊಂಡು ತಡೆಯನಾದ ಜನಾರ್ದನ ಲೋಕವನ್ನು ಮೂರು ಲೋಕಕ್ಕೆ ಗಂಡುಗಲಿ ಅನಿಸಿದ ದಾಂಡೀವಿ ರಥವನ್ನು ನಿಲ್ಲಿಸುವನ ಈ ಕ್ಷಣ ಡ್ರೈವರ್ ಸ್ವಲ್ಪ ಆ ಕಡೆ ಅದು ಡೋರ್ ತೆಗೆದು ಯಾಕೆ ಕೊಡು ಸ್ವಲ್ಪ ಏನಪ್ಪ ದಾರಿ ಮಾಡ್ರಿ ಸ್ವಲ್ಪ ಆ ಕಡೆ ಬಿಡಕಂಗ ಕೈ ಬಿಡ್ರ ದೂರ ಸರ್ಕಾರ ಕೈ ಬಿಡ್ರ ಅವ್ರನ್ನ ಸ್ವಲ್ಪ ತಡಿ ಅಲ್ಲ ಏನಪ್ಪ ಎಲ್ಲರೂ ಎದಕ್ ಬರ್ತ ನೋಡೋದಕ್ಕೆ ಎಂದು ಕೂತ್ಕೊಳ್ಳೋಣ ಈ ಕಡೆ ತಾತ್ನೂರು ಪಾರ್ಥ ಜಗತ್ಕರ್ತ ಹೇಳುವನು ಚೆನ್ನಾಗಿ ಕೇಳು ವಿಸ್ತಾರವಾಗಿ ಹೇಳು ಭುವನ ಬ್ರಹ್ಮಾಂಡವನಲ್ಲ ನಡಿಗಿಸುವ ಕಲಿಪಾರ್ಥನೆ ಕೇಳು ಅರ್ಜುನ ಜನಾರ್ದನ ಭುವನ ಬ್ರಹ್ಮಾಂಡವನಲ್ಲ ನಡಿಗಿಸುವ ಕಲಿಪಾರ್ಥನೆ ಕೇಳು ಚಂದ್ರಮೌಳನೊಲಿಸಿ ಪಾಸು ಪವಿತ್ರವನು ಪಡಾದು ಫಲ್ಗುಣ ಪರಮಾತ್ಮ ಚಂದ್ರಮೌಳನೊಲಿಸಿ ಪಾಸು ಪವಿತ್ರವನು ಪಡಾದು ಇಂದ್ರಸುರ ಗಣಾಧೀಶರಣಂ ಕಿರೀಟಿಯೇ ಪರಮಾತ್ಮ ಇಂದ್ರಸುರ ಗಣಾಧೀಶರಣಂ ಒಲಿಸಿದ ಕಲಿಪಾರ್ಥನ ಕೇಳು ಭೀಷ್ಮ ಸಲ್ಲಾದಿಗಳನ್ನು ಅರ್ಜುನ ಜನಾರ್ದನ ಭೀಷ್ಮ ಸಲ್ಲಾದಿಗಳನ್ನು ದಿಕ್ಕಡಿಸುವ ಕಡು ಹೀರ ನೀನು ಹೌದು ನಾರಾಯಣ ದಿಕ್ಕಡಿಸಿದ ಕಡು ಹೀರ ನೀನು ನಿನ್ನ ಸಮನಾರಿಹರು ಈ ಜಗದೇ ಪಾರ್ಥ ಜಗತ್ಕರ್ತ ನಿನ್ನ ಸಮನಾರಿಹರು ಈ ಜಗದೇ ಪಾರ್ಥ 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 ದಿಸಕ್ಕುಲ ತ್ರಿಮಿನ ಪ್ರಭಾಕರನಲ್ಲಿ ಪ್ರಾರ್ಥಿಸುವ ಊರ್ಜಿತ ಪ್ರಬಲನಾದ ಎಲೈ ಕಿರೀಟಿ ಯಾದವ ಕುಲ ಬೇಟಿ ಈ ತ್ರಿಭುವನಂದದೋಳಿ ನಿನಗೆ ಯಾರು ಸಾಟಿ ಯಾವತ್ತು
ಸುಬರನೆಂದೆನಿಸಿದಿ ನೀನೇ ಮೇಟಿ. ಹೌದು ನಾರಾಯಣ. ಅರ್ಜುನ ಧನಾರ್ದನ ಕುಟಿಲ ಮತಿಯುತನಾದ ಕೌರವನೆಂಬ ಕುಲ ಕಂಟಕನ ಕಟಕದೋಳ್ ಮಗನ ವರ್ತನರಾದ ಸಂಘಾತಿ ಸಮಸಪ್ತಕರಂಬ ಸಹಸ ಸಾಗರವಂ ಸರ್ವನೇ ಸುರಿದು ಬರದು ಮಾಡಿದಿ. ನಿಜ ನಾರಾಯಣ. ಧನಂಜಯ ಅನುಚಾರಿಯೇ ಯಾವದ್ದ ಸಜ್ಜಿತ್ತದಂಗ ಉತ್ಕೃಷ್ಟತರವಾದ ಸತ್ಕೀರ್ತಿಯನ್ನು ಸಂಪಾದಿಸಿದಿ. ಸೈ ಬಲ ಬಲ ಅರ್ಜುನ. ಜನಾರ್ದನ ಬಿಲ್ ಯುದ್ಧದೋಳು ಬಲ್ಲಿದೆ ನೆನೆಸಿದಿ. ಕಲಿ ಭೀಸ್ಮಾತಿ ತಗನ ಪ್ರಸಿದ್ಧದೋಳು ಪ್ರಬುದ್ಧನ ನೆನೆಸಿದಿ. ಹೌದು ನಾರಾಯಣ. ಮಹಾಪ್ರವೀಣ ಭುಜಬಲರ್ದಂಡ ಕೋದಂಡ ಪಾಂಡಿತ್ಯ ಧನರ್ವಿದ್ಯದೋಳು ದುರ್ಯಣ. ಜನಾರ್ದನ ಆದರೂ ಸಮಸಪ್ತಕರಮ ಪ್ರಮುಖರನ್ನು ಯಮಕರನಾಗಿ ಮಾಡಿ ಕ್ರಮದಿಂದ ಗೆದ್ದು ಬಳಿಕ ನಮ್ಮಲ್ಲಿ ಯುದ್ಧವನ್ನು ಕೊಡುವ ಪ್ರಸಿದ್ಧ ಸುಭಟರಿಂದ ಹರಿಯರು. ನಾರಾಯಣ. ಅರ್ಜುನ ಜನಾರ್ದನ ನಿನಗೆ ಜಯಾಂಗನನ್ನು ಒಲಿಸುವ ಸುರ ನರ ಗರಡ ಗಂಧರ್ವರಾದಿಗಳು ನಿನ್ನಗೆ ಸರಿಯಾರು. ತಸ್ಮಾತ್ ನಾವು ಇಲ್ಲಿರುವುದಕ್ಕೆ ಓದಲು ನಮ್ಮ ಪಾಲಕ್ಕೆ ವಿಜ್ಞಾಪನೆಯ ಮನ್ನಿಸೈ ಕೃಪಾಕರ. ಶುಭವಾದ ಮೇಲಕ್ಕೆ ಅರ್ಜುನ ತಮ್ಮ ಕೃಪಕಟಾಕ್ಷವೆಂಬ ಬಾಹುಬಲದಿಂದ ಲಕ್ಷ್ಯವಿಲ್ಲದ ಸಮಸಪ್ತಕರೆಂಬ ಮಚ್ಚಕಗಳನ್ನು ತಕ್ಷಣದ ಶಿಕ್ಷಿಸಿ ರಣವಿಚಾಕ್ಷಣನೆಂಬ ದಕ್ಷಿಣೆಂದು ನಡೆಸಿದನು. ರಾಕ್ಷಸಾಂತಕನಾದ ಪಕ್ಷಿ ವಾಹನನೇ ಶ್ವೇತವಾಹನನೇ ಹಿಂದಿನ ಹವತಿ ಜಯಲಕ್ಷ್ಮಿಯರನ್ನು ಉಲ್ಲಲೋಚನನೇ ಇಂದ್ರತನಯನೇ ಪರಬಲವನ್ನು ತಲ್ಲಳಿಸುವಂತ ಕುರುಬಲದಲ್ಲಿ ಬಿಲ್ವಿದ್ಯೆಯರ ಬಲ್ಲಿದ್ದಲಾದ ಕಲಿ ಭೀಷ್ಮನನ್ನು ಜಯಿಸಿ ಕೀರ್ತಾಂಗನ ಎಂಬನಲ್ಲಿಸಿದನು. ನಾರಾಯಣ. ಅರ್ಜುನ ನಾರಾಯಣ. ಅರ್ಜುನ ಹೀನನಾದ ಕರ್ಣನನ್ನು ಮಾತ್ರ ಎಲ್ಲ ಶಸ್ತ್ರಾದಿತ್ಯಗಳಿಂದ ಕೆಡಹಿ ರಣದೇವಿ ಸಂಭೂತಳಾದ ವಿಜಯಾಂಗನೆ ಎಂಬಲಿಸಿದ ಬಿಡನು ಮುರಾರೆ.